ನಮಸ್ಕಾರ. ನಾನು ಮುರಳೀಧರ BL ಅಂತ. ನಾನು ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಮೊದಲನೇ ಬಾರಿಗೆ ನಾನು ಪಬ್ಲಿಕ್ ಟಿವಿಯ ಎಲ್ಲ ನನ್ನ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಈ ಒಂದು ವೇದಿಕೆ ಮೇಲೆ ನಾವು ಬಂದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಯಾವ್ಯಾವ ರೀತಿಯ ಸ್ನಾತಕೋತ್ತರ ಪದವಿಗಳಿದೆ, ಸ್ನಾತಕೋತ್ತರ ಪದವಿಯ ಅವಶ್ಯಕತೆ ಮನುಷ್ಯನಿಗೆ ಯಾಕಿದೆ ಅನ್ನೋದ್ರ ಬಗ್ಗೆ ಹೇಳಿ ಅನ್ನೋದ್ರ ಬಗ್ಗೆ ಒಂದು ಉಪನ್ಯಾಸ ನೀಡಿ ಅಂತ ನಮಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಮನವಿ ಮಾಡಿಕೊಂಡಿದ್ದರು. ಆ ಮನವಿಯ ಮುಖೇನ ಕುಲಪತಿಗಳು ನನಗೆ ಇಲ್ಲಿ ಹೋಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆಸುವ ಸ್ನಾತಕೋತ್ತರ ಪದವಿಗಳ ಬಗ್ಗೆ ಮತ್ತು ಪದವಿಯ ಅವಶ್ಯಕತೆ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲು ಹೇಳಿದ್ದಾರೆ. ಈ ವಿಷಯವಾಗಿ ಉಲ್ಲೇಖ ಮಾಡೋಕ್ಕೆ ಮೊದಲು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಯಾವ್ಯಾವ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ನಡೆಸ್ತೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸಂಕ್ಷಿಪ್ತವಾಗಿ. ಮೊದಲನೇ ಬಾರಿಗೆ ಸಾಹಿತ್ಯ ವಿಷಯದಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ, ಇಂಗ್ಲೀಷ್ ಸಾಹಿತ್ಯದ ಬಗ್ಗೆ, ಹಿಂದಿ ಸಾಹಿತ್ಯದ ಬಗ್ಗೆ, ತೆಲುಗು ಸಾಹಿತ್ಯದ ಬಗ್ಗೆ ಮತ್ತು ಉರ್ದು ಮತ್ತು ಸಂಸ್ಕೃತ ಸಾಹಿತ್ಯದ ಬಗ್ಗೆ ಸ್ನಾತಕೋತ್ತರ ಪದವಿಗಳು ಇವೆ. ಇವುಗಳನ್ನೆಲ್ಲ ನಾವು MA ಆಗಿ ವಿಭಜನೆ ಮಾಡ್ತಿದ್ದೀವಿ. ಮೊದಲವಾಗಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅದರ ವಿಷಯಗಳ ಬಗ್ಗೆ ನಾವು ಗ್ರಹಿಕೆ ಮಾಡಿದಾಗ ನಾವು ಈ ವಿಷಯಗಳನ್ನು ಸ್ನಾತಕೋತ್ತರ ಪದವಿಗಳಲ್ಲಿ ಓದ್ತೀವಿ. ಮೊದಲನೇ ಸೆಮಿಸ್ಟ್ರಲ್ಲಿ ಕನ್ನಡದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ, ಭಾರತೀಯ ತೌಲನಿಕ ಸಾಹಿತ್ಯ, ಆಧುನಿಕ ಕನ್ನಡ ಸಾಹಿತ್ಯ, ಛಂದಸ್ಸು, ಆಧುನಿಕ ಕನ್ನಡ ವಿಮರ್ಶೆ ಮತ್ತು ದ ರಾ ಬೇಂದ್ರೆಯವರ ಬಗ್ಗೆ ವಿಮರ್ಶೆ, ಇದನ್ನು ಚರ್ಚೆ ಮಾಡ್ತೀವಿ. ಎರಡನೇ ಸೆಮಿಸ್ಟ್ರ್ನಲ್ಲಿ ಮಧ್ಯಕಾಲೀನಿಕ ದೇಸಿಯ ಕನ್ನಡ ಸಾಹಿತ್ಯ, ಜಾಗತಿಕ ಸಾಹಿತ್ಯ, ಆಧುನಿಕ ಕನ್ನಡ ಸಾಹಿತ್ಯ, ಕನ್ನಡ ಭಾಷಾ ಚರಿತ್ರೆ, ಕನ್ನಡದ ವಿಮರ್ಶೆ, ನಡುಗನ್ನಡ ಸಾಹಿತ್ಯ, ಈ ರೀತಿಯಾಗಿ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಈ ಸ್ನಾತಕೋತ್ತರ ಪದವಿಗಳಲ್ಲಿ ಚರ್ಚೆ ಮಾಡ್ತೀವಿ. ಅದೇ ರೀತಿ ಮೂರನೇ ಸೆಮಿಸ್ಟ್ರ್ ಬಗ್ಗೆ ನಾವು ಅವಲೋಕನೆ ಮಾಡಿದಾಗ ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಬಗ್ಗೆ ಚರ್ಚೆ ಮಾಡ್ತೀವಿ, ಶಾಸ್ತ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಸಾಂಸ್ಕೃತಿಕ ಅಧ್ಯಯನದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ, ಜಾನಪದ ಸಾಹಿತ್ಯದ ಬಗ್ಗೆ ಭಾಷಾ ಅಧ್ಯಯನ ಮಾಡ್ತಿದ್ದೀವಿ, ಮತ್ತು ಕನ್ನಡ ಶಾಸ್ತ್ರೀಯ ಸಾಹಿತ್ಯದ ಬಗ್ಗೆ, ಹಾಗೆಯೇ ಮಹಿಳಾ ಸಾಹಿತ್ಯದ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡ್ತೀವಿ. ನಾಲ್ಕನೇ ಸೆಮಿಸ್ಟ್ರ್ನಲ್ಲಿ ನಾವು ನೋಡಿದಾಗ ಭಾರತೀಯ ಮತ್ತು ಪಾಶ್ಚಾತ್ಯ ಮೀಮಾಂಸೆಗಳ ಬಗ್ಗೆ ಎರಡನೇ ಬಾರಿ ಮತ್ತೆ ಚರ್ಚೆ ಮಾಡ್ತಿದ್ದೀವಿ, ಶಾಸ್ತ್ರದ ಬಗ್ಗೆ ಚರ್ಚೆ ಮಾಡ್ತೀವಿ, ಸಾಂಸ್ಕೃತಿಕ ಅಧ್ಯಯನದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ, ಹಾಗೆಯೇ ಕನ್ನಡ ಸಾಹಿತ್ಯ ಶಾಸ್ತ್ರೀಯ ಸಾಹಿತ್ಯದ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡ್ತಿದ್ದೀವಿ. ಮತ್ತು ಸೆಕೆಂಡ್ ಇಯರ್ನಲ್ಲಿ ನಾವು ಪ್ರಬಂಧದ ಒಂದು ವಿಷಯವನ್ನು ಚರ್ಚೆ ಮಾಡ್ತಿದ್ದೀವಿ. ಈ ರೀತಿಯಾಗಿ ಒಂದು ಪರ್ಟಿಕ್ಯುಲರ್ ವಿಷಯನ ತೆಗೆದುಕೊಂಡಾಗ, ಕನ್ನಡ ಸಾಹಿತ್ಯದ ಬಗ್ಗೆ ತೆಗೆದುಕೊಂಡಾಗ, ಕನ್ನಡ ಸಾಹಿತ್ಯದ ಎಲ್ಲ ಆಯಾಮಗಳ ಬಗ್ಗೆ ನಾವು ನಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ನಲ್ಲಿ ವಿಷಯನ ಚರ್ಚೆ ಮಾಡ್ತಿದ್ದೀವಿ. ಇದನ್ನು ನಾವು ಡೀಟೇಲಾಗಿ ನಮ್ಮ ಒಂದು BScನಲ್ಲಿ ಅಥವಾ BAನಲ್ಲಿ ಚರ್ಚೆ ಮಾಡೋದಿಲ್ಲ. ಆದರೆ ನಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟಡೀಸ್ನಲ್ಲಿ ಇವುಗಳನ್ನೆಲ್ಲ ನಾವು ಡೀಟೇಲಾಗಿ ಚರ್ಚೆ ಮಾಡ್ತಿದ್ದೀವಿ. ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ 2 ಕೋರ್ಸ್ನ ಆಫರ್ ಮಾಡ್ತಿದ್ದೀವಿ. ಒಂದು MA ಕನ್ನಡ ಮತ್ತು MA ತೌಲಾನಿಕ ಕನ್ನಡ ಅಂದರೆ ಕಂಪ್ಯಾರಿಟಿವ್ ಲಿಟ್ರೇಚರ್. MA ಕಂಪ್ಯಾರಿಟಿವ್ ಲಿಟ್ರೇಚರ್ ಅಂತ ಒಂದು ಮಾಡ್ತಿದ್ದೀವಿ ಕನ್ನಡ ವಿಭಾಗದಲ್ಲಿ, ಮತ್ತು MA ಕನ್ನಡ ಅಂತ ಎರಡನೇ ವಿಷಯವಾಗಿ ನಾವು MA ಪದವಿಯನ್ನು ಕೊಡ್ತಿದ್ದೀವಿ. ಇದಕ್ಕೆ ನಮಗೆ ಪೂರ್ವಾಪೇಕ್ಷಿತ ವಿಷಯಗಳು ಬೇಕಾಗಿರೋದೆಂದರೆ ಐಚ್ಛಿಕ ಕನ್ನಡ ನಮಗೆ ಬೇಕಾಗುತ್ತೆ. ನೀವು ಐಚ್ಛಿಕ ಕನ್ನಡ ತೆಗೆದುಕೊಳ್ಳಲಿಲ್ಲ ಅಂದರೆ ಭಾಷೆ ಕನ್ನಡ ತೆಗೆದುಕೊಂಡಿದ್ರೆ ನಿಮಗೆ ಕನ್ನಡ ರತ್ನದಲ್ಲಿ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಇದ್ದರೆ ನೀವು MA ಕನ್ನಡಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಿ. ಅದೇ ರೀತಿಯಾಗಿ ನಾವು ಅರ್ಹತೆ ಬಗ್ಗೆ ನೋಡಿದಾಗ ಎಲ್ಲ ವಿಷಯಗಳು ಸೇರಿಸಿ 50% ಅಂಕಗಳು ನಿಮಗೆ ನಿಮ್ಮ BAನಲ್ಲಿ ಅಥವಾ BScನಲ್ಲಿ ಅಥವಾ BComನಲ್ಲಿ ಬರಬೇಕಾಗಿರುತ್ತೆ. ಆದರೆ ಕನ್ನಡ ವಿಷಯದಲ್ಲಿ 50% ಅಂಕಗಳನ್ನ ನೀವು ಪಡೆದಿರಬೇಕಾಗಿರುತ್ತೆ. ಇದು ನಮಗೆ ಅರ್ಹರಾಗೋದಕ್ಕೆ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗೆ, ಸ್ನಾತಕೋತ್ತರ ಪದವಿಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಂತಿದ್ರೆ ನಿಮಗೆ ಸರಾಸರಿ 50 ಅಂಕಗಳು ಕನ್ನಡದಲ್ಲಿ ಬಂದಿರಲೇಬೇಕಾಗಿರುತ್ತದೆ. ಆದರೆ ಎಲ್ಲ ವಿಷಯಗಳಲ್ಲಿ 40% ಅಂಕಗಳಿದ್ದರೆ ಅದು ಸಾಕಾಗುತ್ತೆ.
ನಮ್ಮಲ್ಲಿ ಇರುವ ಸೀಟ್ಗಳು ವಿಶ್ವವಿದ್ಯಾಲಯದಲ್ಲಿ 52 ಸೀಟ್ಗಳನ್ನ MA ಕನ್ನಡಕ್ಕೆ ಸೀಮಿತಗೊಳಿಸಿದ್ದೇವೆ. ಅದೇ ರೀತಿಯಾಗಿ ತೌಲಾನಿಕ ಕನ್ನಡದಲ್ಲಿ MA ವಿಷಯವಾಗಿ 30 ಸೀಟ್ಗಳನ್ನ ನಾವು ಲಭ್ಯ ಮಾಡಿರ್ತೀವಿ. ಈ ವಿಶ್ವವಿದ್ಯಾಲಯದಲ್ಲಿ ಇನ್ನೊಂದು ಅಂದರೆ ಅಧಿಕ ಶುಲ್ಕ ಇರುವ ಒಂದಷ್ಟು ಸೀಟ್ಗಳನ್ನು ಕೂಡ ನಾವು ಸೀಮಿತಗೊಳಿಸಿದ್ದೇವೆ. ಅದರಲ್ಲಿ ಅಧಿಕ ಶುಲ್ಕ ಇರುವ ಸೀಟ್ಗಳು 16 ಆಗಿರ್ತದೆ. ಅಷ್ಟೇ ಅಲ್ಲದೆ ಅನೇಕ ಅಫಿಲಿಯೇಟೆಡ್ ಕಾಲೇಜ್ಗಳಲ್ಲೂ ಕೂಡ ನಾವು MA ಕನ್ನಡನ ಆಫರ್ ಮಾಡ್ತಿದ್ದೀವಿ. ಆ ಎಲ್ಲ ಒಟ್ಟು ಸೀಟ್ಗಳನ್ನ ನಾವು ನೋಡಿದಾಗ ನಮ್ಮಲ್ಲಿ MA ಕನ್ನಡ ವಿಷಯವಾಗಿ 82 ಸೀಟ್ಗಳು ಅವೈಲಬಲ್ ಇರುತ್ತೆ. ನಮ್ಮ ಮಾಸಿಕ ಶುಲ್ಕ ಕೇವಲ 8,070 ರೂಪಾಯಿಗಳು. ಇಡೀ MA 1 ವರ್ಷಕ್ಕೆ ನಮ್ಮ ಮಾಸಿಕ ಶುಲ್ಕ 8,070 ಮಾತ್ರ. ಆದರೆ ಅಧಿಕ ಇರುವ 16 ಸೀಟ್ಗಳಲ್ಲಿ ನಮ್ಮ ಶುಲ್ಕ 36,000 ಇರುತ್ತೆ. ಕಾಲೇಜ್ಗಳಲ್ಲಿ ಈ ಫೀಸು 15,000 ಇರುತ್ತೆ. ಇದನ್ನು ನಾವು ಕನ್ನಡ ವಿಷಯದಲ್ಲಿ ಒಂದಾಗಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ನಾವು ಇಂಗ್ಲೀಷ್ ವಿಷಯನ ತೆಗೆದುಕೊಂಡಾಗ ನಮ್ಮಲ್ಲಿ MA ಇಂಗ್ಲೀಷ್ ಲಿಟ್ರೇಚರ್ ಇರುತ್ತೆ, ಇಂಗ್ಲೀಷ್ ಸಾಹಿತ್ಯ. ಆ ಇಂಗ್ಲೀಷ್ ಸಾಹಿತ್ಯದಲ್ಲಿ ಏನೇನು ವಿಷಯನ ನಾವು ನೋಡ್ತೀವಿ ಅಥವಾ ಗ್ರಹಿಸ್ತೀವಿ ಅಂತ ಹೇಳಿದ್ರೆ, ಬ್ರಿಟಿಷ್ ಲಿಟ್ರೇಚರ್ನ ನಾವು ಓದ್ಕೋತೀವಿ, ಲಿಟ್ರೇಚರಿ ಕ್ರಿಟಿಸಿಸಮ್ನ ಬಗ್ಗೆ ನಾವು ಓದ್ಕೋತೀವಿ, ಜೆಂಡರ್ ಸ್ಟಡೀಸ್ ಬಗ್ಗೆ ಓದ್ಕೋತೀವಿ, ಇಂಡಿಯನ್ ಲಿಟ್ರೇಚರ್ ಇನ್ ಇಂಗ್ಲೀಷ್ ಬಗ್ಗೆ ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡ್ತಿದ್ದೀವಿ. ಅದೇ ರೀತಿಯಾಗಿ ಕಮ್ಯುನಿಕೇಟಿವ್ ಇಂಗ್ಲೀಷ್ನ ಕೂಡ ನಾವು ವಿಷಯವಾಗಿ ತೆಗೆದುಕೊಳ್ತೀವಿ. ಯುರೋಪಿಯನ್ ಕ್ಲಾಸಿಕಲ್ ಲಿಟ್ರೇಚರ್, ಅಮೇರಿಕನ್ ಲಿಟ್ರೇಚರ್ನ ಕೂಡ ನಾವು ಮೊದಲನೇ ಸೆಮಿಸ್ಟರ್ನಲ್ಲಿ ಓದ್ತಿದ್ದೀವಿ. ಎರಡನೇ ಸೆಮಿಸ್ಟರ್ನಲ್ಲಿ ನಾವು ಮತ್ತೆ ಬ್ರಿಟಿಷ್ ಲಿಟ್ರೇಚರ್ನ ಓದ್ತಿದ್ದೀವಿ, ಮತ್ತೆ ಲಿಟ್ರೇಚರಿ ಕ್ರಿಟಿಸಿಸಮ್ನ ಮುಂದುವರೆದ ಭಾಗನ ಓದ್ತಿದ್ದೀವಿ. ಇಲ್ಲಿ ಜೆಂಡರ್ ಸ್ಟಡೀಸ್ ಕೂಡ ನಾವು ಓದ್ತಿದ್ದೀವಿ. ಹಾಗೆ ಅಮೇರಿಕನ್ ಮತ್ತು ಯುರೋಪಿಯನ್ ಲಿಟ್ರೇಚರ್ನ ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ. ಮೂರನೇ ಸೆಮಿಸ್ಟರ್ನಲ್ಲಿ ನಾವು ಕ್ರಿಟಿಕಲ್ ಥಿಯರಿನ ಕೂಲಂಕುಷವಾಗಿ ಚರ್ಚೆ ಮಾಡ್ತಿದ್ದೀವಿ. ಅದೇ ರೀತಿಯಾಗಿ ಪೋಸ್ಟ್ ಕೊಲೋನಿಯಲ್ ಸ್ಟಡೀಸ್ನ ಕೂಡ ನಾವು ಚರ್ಚೆ ಮಾಡ್ತಿದ್ದೀವಿ. ಹಾಗೆ ಮಾಡರ್ನ್ ಲಿಂಗ್ವಿಸ್ಟಿಕ್ಸ್ ಬಗ್ಗೆ, ಟೀಚಿಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಮತ್ತು ಪಾಪ್ಯುಲರ್ ಲಿಟ್ರೇಚರ್ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಿದ್ದೀವಿ. ಯಾವುದಾದ್ರೂ ಒಂದು ಪಾಪ್ಯುಲರ್ ಲಿಟ್ರೇಚರ್ ಇಂಗ್ಲೀಷ್ನಲ್ಲಿ ಇದ್ದರೆ ಆ ಪಾಪ್ಯುಲರ್ ಲಿಟ್ರೇಚರ್ನ ಕೂಡ ನಾವು ಇಂಗ್ಲೀಷ್ ಸಿಲೆಬಸ್ನಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಫೋರ್ತ್ ಸೆಮಿಸ್ಟರ್ನಲ್ಲಿ ನಾವು ನೋಡಿದ್ರೆ ಕ್ರಿಟಿಕಲ್ ಥಿಯರಿ, ಪೋಸ್ಟ್ ಕೊಲೋನಿಯಲ್ ಸ್ಟಡೀಸ್ ಮತ್ತು ಕ್ರಿಟಿಸಿಸಮ್ಗಳೆಲ್ಲ ಮುಂದುವರೆದ ಭಾಗಗಳನ್ನಾಗಿ ನಾವು ಓದ್ತಿದ್ದೀವಿ. ಹಾಗೆ ಮಾಡರ್ನ್ ಲಿಂಗ್ವಿಸ್ಟಿಕ್ಸ್ನ ಕೂಡ ನಾವು ಓದ್ತಿದ್ದೀವಿ. ಇಲ್ಲೂ ಕೂಡ ನಮಗೆ MA ಇಂಗ್ಲೀಷ್ನ ಓದಬೇಕಾದ್ರೆ ಐಚ್ಛಿಕ ವಿಷಯ ನಿಮಗೆ BAನಲ್ಲಿ ಇಂಗ್ಲೀಷ್ ಓದಿರಬೇಕಾಗಿರುತ್ತೆ, ಅಥವಾ BAನಲ್ಲಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಕೂಡ ಇದ್ದರೂ ಕೂಡ ನೀವು MA ಇಂಗ್ಲೀಷ್ ಓದೋದಕ್ಕೆ ಎಲಿಜಿಬಲ್ ಇರ್ತೀರಿ. ಇಲ್ಲೂ ಕೂಡ ನಿಮಗೆ ಎಲ್ಲ ವಿಷಯ ಸೇರಿಸಿ ಸರಾಸರಿ 40% ಅಂಕ ಬೇಕಾಗಿರುತ್ತೆ. ಮತ್ತು ಇಂಗ್ಲೀಷ್ ವಿಷಯವಾಗಿ 50% ಅಂಕಗಳನ್ನ ನಿಮಗೆ ಬೇಕಾಗಿರುತ್ತೆ. ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ 46 ಸೀಟ್ಗಳನ್ನ ಕಾದಿರಿಸಲಾಗಿರ್ತದೆ. 46 ಸೀಟ್ಗಳ ಅಧಿಕ ಶುಲ್ಕ ಇರೋ 10 ಸೀಟ್ಗಳನ್ನು ಕೂಡ ಕಾದಿರಿಸಿದ್ದೀವಿ. ಅದೇ ರೀತಿಯಾಗಿ 4 ಬೇರೆ ಬೇರೆ ಕಾಲೇಜ್ಗಳಲ್ಲೂ ಕೂಡ ನಾವು MA ಇಂಗ್ಲೀಷ್ ಲಿಟ್ರೇಚರ್ನ ಹೇಳ್ಕೊಡ್ತಿದ್ದೀವಿ ಅಥವಾ ಕೊಡ್ತಿದ್ದೀವಿ. ಅದು 44 ಸೀಟ್ಗಳಿರುತ್ತೆ. ಇಲ್ಲಿ ಕೂಡ ಕನ್ನಡ ಲಿಟ್ರೇಚರ್ ಥರನೇ ಫೀಸು 8,000 ಇರುತ್ತೆ. ಮತ್ತು ಅಧಿಕ ಶುಲ್ಕ ಇರೋ ಸೀಟ್ಗಳದ್ದು ಫೀಸು 33,000 ಇರುತ್ತೆ. ಈ ರೀತಿಯಾಗಿ ನಾವು ಸಾಹಿತ್ಯನ ಕನ್ನಡ ಸಾಹಿತ್ಯ, ಇಂಗ್ಲೀಷ್ ಸಾಹಿತ್ಯ, ಹಿಂದಿ ಸಾಹಿತ್ಯ, ತೆಲುಗು, ಉರ್ದು ಮತ್ತು ಸಂಸ್ಕೃತ ಸಾಹಿತ್ಯದ ವಿಷಯವಾಗಿ ಸ್ನಾತಕೋತ್ತರ ಡಿಪಾರ್ಟ್ಮೆಂಟ್ಗಳಲ್ಲಿ ನಾವು ಪದವಿನ ಪಡೆದುಕೊಳ್ಬೋದು. ಕಲಾ ವಿಭಾಗದಲ್ಲಿ ನಮಗೆ ಅನೇಕ ವಿಷಯಗಳಿದೆ. ಇತಿಹಾಸ, ಅರ್ಥಶಾಸ್ತ್ರ, ರಾಜಶಾಸ್ತ್ರ, ಸಮಾಜಶಾಸ್ತ್ರ, ಗ್ರಾಮೀಣ ಅಭಿವೃದ್ಧಿ, ತತ್ವಶಾಸ್ತ್ರ, ಸಮೂಹ ಮಾಧ್ಯಮ, ಪ್ರದರ್ಶನ ಕಲೆ, ದೃಶ್ಯಕಲೆ, ಮಹಿಳಾ ಅಧ್ಯಯನ ಮತ್ತು ಈ ರೀತಿಯಾಗಿ ಅನೇಕ ವಿಷಯಗಳ ಬಗ್ಗೆ ನಾವು ಸ್ನಾತಕೋತ್ತರ ಪದವಿಗಳನ್ನು ಮಾಡಬೇಕು. ಆದರೆ ಈ ಒಂದೊಂದು ಪದವಿಗಳಿಗೂ ಕೂಡ ತನ್ನದೇ ಆದ ಒಂದು ಐಚ್ಛಿಕ ವಿಷಯಗಳ ಅವಶ್ಯಕತೆ ಇರುತ್ತೆ. ನೀವು ಇತಿಹಾಸದಲ್ಲೇನಾದರೂ ಸ್ನಾತಕೋತ್ತರ ಪದವಿ ಮಾಡಬೇಕು ಅಂತಿದ್ರೆ ನಿಮಗೆ BAನಲ್ಲಿ ಇತಿಹಾಸ ಇರಬೇಕಾಗತ್ತೆ, ಅಥವಾ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಮಾಡಬೇಕಾಗಿದ್ದರೆ ನಿಮಗೆ BAನಲ್ಲಿ ಅರ್ಥಶಾಸ್ತ್ರ ಓದಿರಬೇಕಾಗತ್ತೆ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರದಲ್ಲೂ ಕೂಡ ನಿಮಗೆ BAನಲ್ಲಿ ಆ ಐಚ್ಛಿಕ ವಿಷಯಗಳ ಬಗ್ಗೆ ಓದಿರಬೇಕಾಗತ್ತೆ. ಆದರೆ ಗ್ರಾಮೀಣ ಅಭಿವೃದ್ಧಿಗೆ ನಿಮಗೆ ಯಾವುದೇ ಐಚ್ಛಿಕ ವಿಷಯ ಅವಶ್ಯಕತೆ ಇರೋದಿಲ್ಲ. ಗ್ರಾಮೀಣ ಅಭಿವೃದ್ಧಿಗಾಗಲಿ ಅಥವಾ ಮಹಿಳಾ ಅಧ್ಯಯನದ ವಿಷಯವಾಗಿ ಆಗಲಿ ನಿಮಗೆ BAನಲ್ಲೇ ಆಗಲಿ ಅಥವಾ BScನಲ್ಲಾಗಲಿ ಓದಿರುವ ಅವಶ್ಯಕತೆ ಇರುವುದಿಲ್ಲ.
ಅದೇ ರೀತಿ ಸಮೂಹ ಮಾಧ್ಯಮದಲ್ಲೂ ಕೂಡ ನೀವು BAನಲ್ಲಿ ಸಮೂಹ ಮಾಧ್ಯಮ ಓದಿರೋ ಅವಶ್ಯಕತೆ ಇರೋದಿಲ್ಲ. ಪ್ರದರ್ಶನ ಕಲೆ ಮತ್ತು ದೃಶ್ಯ ಕಲೆಗಳಲ್ಲಿ ನಮ್ಮ ಒಂದು ಬೆಂಗಳೂರು ವಿಶ್ವವಿದ್ಯಾಲಯ ಸಾಕಷ್ಟು ಪ್ರದರ್ಶನ ಕಲೆ ವಿಭಾಗಗಳಲ್ಲಿ MA ಕೊಡ್ತಿದೆ. ಅದರಲ್ಲಿ ಒಂದು ಅಂದರೆ MA ಇನ್ ಡಾನ್ಸ್ ಇರುತ್ತೆ, MA ಇನ್ ಮ್ಯೂಸಿಕ್ ಇರುತ್ತೆ, MA ಇನ್ ತಬಲಾ ಇರುತ್ತೆ. ಸೊ ಈ ರೀತಿಯಾಗಿ ಅನೇಕ ಪ್ರದರ್ಶನ ಕಲೆ ವಿಭಾಗಗಳಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಪದವಿಯನ್ನು ಕೊಡ್ತಾ ಇದೆ. ಅದೇ ರೀತಿಯಾಗಿ ನಾಟಕ ಕೂಡ ಪ್ರದರ್ಶನ ಕಲೆ ವಿಭಾಗದಲ್ಲಿ ಒಂದು ವಿಷಯವಾಗಿ ನೀವು ಓದಬಹುದಾಗಿದೆ. ಈಗ ಇತಿಹಾಸ ಒಂದು ವಿಷಯ ನಾವು ತೆಗೆದುಕೊಂಡಾಗ ಈ ಎಲ್ಲ ವಿಷಯಗಳ ಬಗ್ಗೆ ಇದನ್ನು ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಾವು ಸ್ನಾತಕೋತ್ತರ ಪದವಿಯನ್ನು ಏನಕ್ಕೆ ಓದಬೇಕು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ. ನಾನು ಕನ್ನಡ ವಿಷಯವಾಗಿ ಹೇಳಿದಾಗ ನಾನು ಹೇಳಿದೆ, ದ ರಾ ಬೇಂದ್ರೆ ಅವರ ಬಗ್ಗೆ ಓದ್ತೀವಿ, ನಾಟಕಗಳನ್ನ ಓದ್ತಿದ್ದೀವಿ, ಅದೇ ರೀತಿ ಕಥೆಗಳನ್ನ, ಕವಿತೆಗಳನ್ನ, ಇವುಗಳನ್ನೆಲ್ಲ ಓದಿ ಚರ್ಚೆ ಮಾಡ್ತಿದ್ದೀವಿ. ಇವುಗಳೆಲ್ಲ ಅವಶ್ಯಕತೆ ಏನಕ್ಕಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ನಾವು ಇತಿಹಾಸ ನೋಡಿದಾಗ ನಮ್ಮ ಇತಿಹಾಸ ಸ್ನಾತಕೋತ್ತರ ಪದವಿಗಳಲ್ಲಿ ನೋಡುವ ಕೆಲವೊಂದು ವಿಷಯಗಳನ್ನಷ್ಟೇ ನಾವು ಚರ್ಚೆ ಮಾಡಿ ನೋಡೋಣ. ಆ ವಿಷಯಗಳಲ್ಲಿ ಒಂದಷ್ಟು ವಿಷಯಗಳಂದರೆ ಹಿಸ್ಟಾರಿಕಲ್ ಮೆಥಡ್ಸ್ ಇರುತ್ತೆ, ಸ್ಟೇಟ್ ಆ್ಯಂಡ್ ಸೊಸೈಟಿ ಇನ್ ಏನ್ಷಿಯನ್ ಇಂಡಿಯಾ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಮೆಡಿವೇಲ್ ಇಂಡಿಯಾ ಹಿಸ್ಟ್ರಿ ಬಗ್ಗೆ ಚರ್ಚೆ ಮಾಡ್ತೀವಿ, ಅದರಲ್ಲಿ ಸಮಾಜ ಹೆಂಗಿತ್ತು, ಅದರಲ್ಲಿ ಎಕನಾಮಿ ಹೆಂಗಿತ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಅದೇ ರೀತಿಯಾಗಿ ನ್ಯಾಷನಲ್ ಮೂಮೆಂಟ್ ಹೇಗಿತ್ತು, ಅದರದ್ದು ಆಸ್ಪೆಕ್ಟ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಇಂಡಿಯನ್ ಆರ್ಕಿಟೆಕ್ಚರ್ ಮತ್ತು ಆರ್ಟ್ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ನಾವು ಈಗಾಗಲೇ ನೋಡಿದ್ದೀವಿ, ನಾವು ಪ್ರದರ್ಶನ ಕಲಾ ವಿಭಾಗನ ಒಂದು ಪ್ರತ್ಯೇಕ ವಿಭಾಗ ಇದ್ದರೂ ಕೂಡ ನಾವು ಹಿಸ್ಟ್ರಿನಲ್ಲೂ ಕೂಡ ಇಂಡಿಯನ್ ಆರ್ಟ್ ಮತ್ತು ಅದರ ಕಲ್ಚರ್ ಮತ್ತು ಅದರದ ಆರ್ಕಿಟೆಕ್ಚರ್ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ ಹಿಸ್ಟ್ರಿ ಅಥವಾ ಇತಿಹಾಸ ವಿಭಾಗದಲ್ಲಿ. ವಿಮೆನ್ ಇನ್ ಮಾಡರ್ನ್ ಇಂಡಿಯಾ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ನೀವು ಇದರಲ್ಲಿ ಗಮನಿಸ್ಬೋದು, ಕನ್ನಡ MA ವಿಷಯದಲ್ಲಿ ನಾವು ಓದ್ತಿರ್ಬೇಕಾದ್ರೂ ಕೂಡ ನಾವು ಮಹಿಳೆಯರ ಬಗ್ಗೆ ನಾವು ವಿಶೇಷವಾದ ಒಂದು ಆದ್ಯತೆಯನ್ನು ಕೊಟ್ಟು ಮಹಿಳೆಯರ ಒಂದು ಕೊಡುಗೆಯನ್ನು ನಾವು ಚರ್ಚೆ ಮಾಡ್ತಿದ್ದೀವಿ. ಅದೇ ರೀತಿಯಾಗಿ ಹಿಸ್ಟ್ರಿನಲ್ಲೂ ಕೂಡ ನಮ್ಮ ಮಾಡರ್ನ್ ಇಂಡಿಯಾ ಹಿಸ್ಟ್ರಿನಲ್ಲಿ ಮಹಿಳೆಯ ಪಾತ್ರ ಏನು ಅನ್ನೋದನ್ನ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಅದೇ ರೀತಿಯಾಗಿ ಟೂರಿಸಂ ಬಗ್ಗೆ ಕೂಡ ನಾವು ಮೊದಲನೇ ಸೆಮಿಸ್ಟರ್ನಲ್ಲಿ ಚರ್ಚೆ ಮಾಡ್ತಿದ್ದೀವಿ. ಎರಡನೇ ಸೆಮಿಸ್ಟರ್ನ ವಿಷಯಗಳನ್ನ ನಾವು ತೆಗೆದುಕೊಂಡಾಗ ವೆಸ್ಟರ್ನ್ ಹಿಸ್ಟೋಗ್ರಫಿ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಏನ್ಷಿಯನ್ ಇಂಡಿಯಾ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಅದರಲ್ಲಿ ಪೊಲಿಟಿಕ್ಸ್ ಹೆಂಗಿತ್ತು, ಅದರಲ್ಲಿ ಅಡ್ಮಿನಿಸ್ಟ್ರೇಷನ್ ಹೆಂಗಿತ್ತು ಏನ್ಷಿಯನ್ ಇಂಡಿಯಾದಲ್ಲಿ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಡಿಬೇಟ್ಸ್ಗಳು ಏನೇನಾಗಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಮಾಡರ್ನ್ ವರ್ಲ್ಡ್ ಬಗ್ಗೆ ಅಂದರೆ 1900ರಿಂದ 1939ರವರೆಗೆ ಮಾಡರ್ನ್ ವರ್ಲ್ಡ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ತದನಂತರ ಅಥವಾ ಅದಕ್ಕಿಂತ ಹಿಂದೆ ಇದ್ದ ಒಂದು ಮಾಡರ್ನ್ ವರ್ಲ್ಡ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಥಿಂಕರ್ಸ್ ಆಫ್ ಮಾಡರ್ನ್ ಇಂಡಿಯಾ ಬಗ್ಗೆ ನಾವು ಒಂದು ಸೆಲೆಕ್ಟೆಡ್ ರೈಟಿಂಗ್ಸ್ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಈ ರೀತಿಯಾಗಿ ಅನೇಕ ವಿಷಯಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ ಹಿಸ್ಟ್ರಿನಲ್ಲಿ ಮೊದಲನೇ 2 ಸೆಮಿಸ್ಟರ್ನಲ್ಲಿ. 3ನೇ ಸೆಮಿಸ್ಟರ್ನಲ್ಲಿ ತಗೊಂಡಾಗ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಕಾನ್ಸ್ಟಿಟ್ಯೂಷನ್ ಬರೀಬೇಕಾದ್ರೆ ಅದರದ ಇತಿಹಾಸ ಏನಿತ್ತು, ಯಾರೆಲ್ಲ ಅದಕ್ಕೆ ಕೊಡುಗೆಯನ್ನು ನೀಡಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಇಂಟೆಲೆಕ್ಚುಯಲ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಹಾಗೆ ಎಕನಾಮಿಕ್ ಹಿಸ್ಟ್ರಿ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ. ಅರ್ಥಶಾಸ್ತ್ರದಲ್ಲಿ ಅಷ್ಟೇ ಅಲ್ಲ, ಎಕನಾಮಿಕ್ಸು ನಮ್ಮ ಪೊಲಿಟಿಕಲ್ ಸೈನ್ಸಲ್ಲಿ ಕೂಡ ನಾವು ಚರ್ಚೆ ಮಾಡ್ತಿದ್ದೀವಿ. ಈ ಎಲ್ಲ ವಿಷಯಗಳನ್ನ ನಾವು ನೋಡಿದಾಗ ಒಂದು ಸ್ನಾತಕೋತ್ತರ ಪದವಿಯಲ್ಲಿ ಕೇವಲ ಒಂದೇ ಒಂದು ಆಯಾಮದ ಬಿಟ್ಟು ಬೇರೆ ಅದಕ್ಕೆ ಸುತ್ತಕೊಂಡಿರೋ ಎಲ್ಲ ಆಯಾಮಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಿದ್ದೀವಿ. ಈಗ ನಾವು ಒಂದು ಹಿಸ್ಟ್ರಿನ ತೆಗೆದುಕೊಂಡಾಗ ಬರೀ ಹಿಸ್ಟ್ರಿ ಅಷ್ಟೇ ಓದೋದಿಲ್ಲ, ಅದರಲ್ಲಿ ಎಕನಾಮಿಕ್ಸ್ ಹೆಂಗಿತ್ತು, ಅದರಲ್ಲಿ ಪೊಲಿಟಿಕ್ಸ್ ಹೆಂಗಿತ್ತು, ಅದರಲ್ಲಿ ಮಹಿಳೆಯರ ಪಾತ್ರ ನಮ್ಮ ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಹಾಗೆ ನಮ್ಮ ಓಪನ್ ಎಲೆಕ್ಟಿವ್ ಸಿಸ್ಟಮ್ ಅಂತ ಬೆಂಗಳೂರು ಸ್ನಾತಕೋತ್ತರ ಪದವಿನಲ್ಲಿ ಇದೆ. ಯಾವುದೇ ಒಂದು ಸ್ನಾತಕೋತ್ತರ ಪದವಿಗೆ ಸೇರಿದ ವಿದ್ಯಾರ್ಥಿ ಓಪನ್ ಎಲೆಕ್ಟಿವ್ ಅಂತ ಬೇರೆ ವಿಷಯದನ್ನು ತೆಗೆದುಕೊಳ್ಬೋದು. ಈಗ MA ಹಿಸ್ಟ್ರಿ ಓದ್ತಿರೋ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಿಗೆ ಬಂದು ಕಂಪ್ಯೂಟರ್ ಸೈನ್ಸಲ್ಲಿರೋ ಒಂದು ಕೋರ್ಸನ್ನು ತೊಗೊಳ್ಬೋದು. ಅದೇ ರೀತಿಯಾಗಿ MA ಹಿಸ್ಟ್ರಿ ಓದ್ತಿರೋ ಒಬ್ಬ ವಿದ್ಯಾರ್ಥಿನಿ
ಬೇರೆ ಕೆಮಿಸ್ಟ್ರಿಗೆ ಆಗಲಿ, ಮ್ಯಾಥಮೆಟಿಕ್ಸ್ಗೆ ಆಗಲಿ ಅಥವಾ ಬಯಾಲಜಿಗೆ ಆಗಲಿ ಯಾವುದ್ರಲ್ಲಾದರೆ ಹೋಗಿ ಅಲ್ಲಿನ ಓಪನ್ ಎಲೆಕ್ಟಿವ್ಸ್ ಬಗ್ಗೆ ಒಂದು ವಿಷಯನ ಓದ್ಕೋಬೋದು. ಹಾಗೆ 4ನೇ ಸೆಮಿಸ್ಟರ್ನಲ್ಲಿ ಪೋಸ್ಟ್ ಕೊಲೋನಿಯಲ್ ಡಿಬೇಟ್ಸ್ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಅಂಬೇಡ್ಕರ್ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಗ್ರಾಮೀಣಾಭಿವೃದ್ಧಿ, ತತ್ವಶಾಸ್ತ್ರ ಮತ್ತು ಸಮೂಹ ಮಾಧ್ಯಮಗಳು, ಅದೇ ರೀತಿಯಾಗಿ ಪ್ರದರ್ಶನ ಕಲೆ ಮತ್ತು ದೃಶ್ಯ ಕಲೆಗಳು ಕೂಡ ಇದೆ. ಇತಿಹಾಸ ವಿಭಾಗ ನೀವೇನಾದರೂ ಇತಿಹಾಸದಲ್ಲಿ MA ಪಡೆಯಬೇಕಾಗಿದ್ದರೆ ನಿಮಗೆ BA ಅಥವಾ BSc-ನಲ್ಲಿ, ಈಗ BSc-ನಲ್ಲಿ ಇತಿಹಾಸ ಇರೋದಿಲ್ಲ, BA-ನಲ್ಲಿ ಮಾತ್ರ ಇರುತ್ತೆ. ಮುಂದೆ NEP ಬಂದಾಗ ನಮಗೆ BSc-ನಲ್ಲಿ ಕೂಡ ಇತಿಹಾಸ ಓದೋ ಒಂದು ಪ್ರಯತ್ನ ನಡೆಯುತ್ತೆ. MA ಇತಿಹಾಸ ನೋಡಬೇಕಾದ್ರೆ ನಿಮಗೆ ಐಚ್ಛಿಕ ಇತಿಹಾಸ ಬೇಕಿರುತ್ತೆ. ಮತ್ತು ಇದೇ ಎಲ್ಲ ವಿಷಯಗಳಲ್ಲೂ ಕೂಡ ಸರಾಸರಿ 40 ಅಂಕ ಬೇಕಾಗಿರುತ್ತೆ. ಇತಿಹಾಸದಲ್ಲಿ ಶೇಕಡ 50 ಅಂಕ ಬೇಕಾಗತ್ತೆ. ವಿಶ್ವವಿದ್ಯಾಲಯದಲ್ಲಿ ಒಟ್ಟು 46 ಸೀಟ್ಗಳು ಇತಿಹಾಸಕ್ಕೆ ಇದೆ. ಅಧಿಕ ಶುಲ್ಕ ಇರೋ ಸೀಟ್ಗಳು 8 ಇರುತ್ತೆ. ಮತ್ತು ಬೇರೆ ಬೇರೆ ಕಾಲೇಜುಗಳಲ್ಲಿ 74 ಸೀಟ್ಗಳು ಇತಿಹಾಸ ವಿಭಾಗದಲ್ಲಿದೆ. ಮಾಸಿಕ ಶುಲ್ಕ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ತುಂಬ ಕಡಿಮೆ ಇರುತ್ತೆ. ಕೇವಲ 8,000ಗಳು ಮಾತ್ರ ನಮ್ಮ ಮಾಸಿಕ ಶುಲ್ಕ. ಅಧಿಕ ಶುಲ್ಕ ಇರುವ ಸೀಟ್ಗಳ ಶುಲ್ಕ 33,000 ಇರುತ್ತೆ. ಇನ್ನೂ 2 ವಿಷಯಗಳ ಬಗ್ಗೆ ಕಲಾ ವಿಭಾಗದಲ್ಲಿ ನೀವು MA-ಯನ್ನು ಪಡಿಬೋದು. ಅದು ಒಂದು ಅಂದರೆ ಸಮಾಜ ಸೇವೆ, ಎರಡನೇದು ಅಂದರೆ ಸಾರ್ವಜನಿಕ ಸಂಪರ್ಕ ಮತ್ತು ಪ್ರಚಾರ. ಇದು ನಮ್ಮ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ನಡೆಸ್ಕೊಡ್ತಿರೋ ಒಂದು ಕೋರ್ಸ್ ಆಗಿರುತ್ತೆ. ನೀವು ವಿಜ್ಞಾನ ವಿಭಾಗದಲ್ಲಿ ನೋಡಿದಾಗ ಬೆಂಗಳೂರು ವಿಶ್ವವಿದ್ಯಾಲಯ ಅನೇಕ ವಿಷಯಗಳಲ್ಲಿ MSc ಪದವಿನ ಕೊಡುತ್ತೆ. ಒಂದು ಭೌತಶಾಸ್ತ್ರ ಇರಬಹುದು. ಭೌತಶಾಸ್ತ್ರದಲ್ಲೂ ಕೂಡ ನಮ್ಮಲ್ಲಿ ಅನೇಕ ಸ್ಪೆಷಲೈಸೇಷನ್ ಇದೆ. ಸ್ಪೆಷಲೈಸೇಷನ್ಗಳು ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಒಂದು ಸ್ಪೆಷಲೈಸೇಷನ್ ಇದೆ, ಅಟ್ಮಾಸ್ಫಿಯರ್ ಫಿಸಿಕ್ಸ್ ಅಂತ ಸ್ಪೆಷಲೈಸೇಷನ್ ಇದೆ. ಇದೇ ರೀತಿಯಾಗಿ ರಸಾಯನಶಾಸ್ತ್ರದಲ್ಲೂ ಕೂಡ ಅನೇಕ ಸ್ಪೆಷಲೈಸೇಷನ್ಗಳಿದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಅನಲಿಟಿಕಲ್ ಕೆಮಿಸ್ಟ್ರಿ ಇದೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ವಿಷಯದಲ್ಲಿ ಬೇರೆ ಬೇರೆ ಸ್ಪೆಷಲೈಸೇಷನ್ ವಿಶ್ವವಿದ್ಯಾಲಯದಲ್ಲಿ ಓದ್ಬೋದು. ಅದೇ ರೀತಿಯಾಗಿ MSc ಗಣಿತ ವಿಭಾಗದಲ್ಲಿದೆ, ಪ್ರಾಣಿಶಾಸ್ತ್ರ ವಿಭಾಗದಲ್ಲಿದೆ, ಸಸ್ಯಶಾಸ್ತ್ರ ವಿಭಾಗದಲ್ಲಿ ನೀವು MSc ಮಾಡ್ಬೋದು. ಭೂಗೋಳಶಾಸ್ತ್ರ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಇದೆ, ಭೂಗರ್ಭಶಾಸ್ತ್ರ ಅನ್ನುವ ಒಂದು ಡಿಪಾರ್ಟ್ಮೆಂಟ್ ಇದೆ, ಮನೋವಿಜ್ಞಾನ ಇದೆ. ಮನೋವಿಜ್ಞಾನದಲ್ಲಿ 2 ಕೋರ್ಸ್ಗಳನ್ನ ಮಾಡ್ತಿದ್ದೀವಿ. ಒಂದು MSc ಸೈಕಾಲಜಿ ಅಂತ, ಇನ್ನೊಂದು MSc ಸೈಕಾಲಜಿಕಲ್ ಕೌನ್ಸ್ಲಿಂಗ್ ಅಂತ. ಅದೇ ರೀತಿಯಾಗಿ ಪರಿಸರ ವಿಜ್ಞಾನದಲ್ಲಿ ಕೋರ್ಸ್ಗಳನ್ನ ನಡೆಸ್ಕೊಡ್ತೀವಿ. ಗಣಕಶಾಸ್ತ್ರದಲ್ಲಿ ನಾವು 2 ಕೋರ್ಸ್ಗಳನ್ನ ನಡೆಸ್ತೀವಿ. ಒಂದು MCA, ಇನ್ನೊಂದು MSc ಕಂಪ್ಯೂಟರ್ ಸೈನ್ಸ್ ಕೋರ್ಸ್ನ. ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಸಂಖ್ಯಾಶಾಸ್ತ್ರ ವಿಭಾಗದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಿದೆ. ಈಗೇನೇನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಮಷೀನ್ ಲರ್ನಿಂಗ್ ಅಂತ ಮಾಡ್ತಿದ್ದೀವಿ, ನಮ್ಮ ಸಂಖ್ಯಾಶಾಸ್ತ್ರ ವಿಭಾಗ ಆ ಮಷೀನ್ ಲರ್ನಿಂಗ್ ಬಗ್ಗೆ ಸಾಕಷ್ಟು ಕೋರ್ಸ್ಗಳನ್ನ ಕೊಡ್ತಾ ಇದೆ. ಅದೇ ರೀತಿಯಾಗಿ ವಿದ್ಯುನ್ಮಾನ ಅಥವಾ ಎಲೆಕ್ಟ್ರಾನಿಕ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೋರ್ಸ್ಗಳನ್ನ ನಡೆಸ್ತೀವಿ. ಸೂಕ್ಷ್ಮ ಅಣು ವಿಜ್ಞಾನ ಬಗ್ಗೆ ಅಥವಾ ಮೈಕ್ರೋಬಯಾಲಜಿ ಬಗ್ಗೆ ಅಥವಾ ಜೈವಿಕ ತಂತ್ರ ವಿಜ್ಞಾನದ ಬಗ್ಗೆ ಅಥವಾ ಬಯೋ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಬಯೋಟೆಕ್ನಾಲಜಿ ವಿಷಯದ ಬಗ್ಗೆ ನೀವು MSc ಮಾಡ್ಬೋದು. ಅನ್ವಯಿಕ ತಳಿ ವಿಜ್ಞಾನ, ವಿಧಿವಿಜ್ಞಾನ ಶಾಸ್ತ್ರ, ಇದು ಹೊಸದಾಗಿ ಪ್ರಾರಂಭ ಆಗಿರೋ ಕೋರ್ಸು ವಿಧಿವಿಜ್ಞಾನ ಶಾಸ್ತ್ರ. ಕೇವಲ ಕರ್ನಾಟಕದಲ್ಲಿ 2 ಪ್ರದೇಶಗಳಲ್ಲಿ ಮಾತ್ರ ವಿಧಿವಿಜ್ಞಾನ ಶಾಸ್ತ್ರ ಈಗ ಸದ್ಯಕ್ಕೆ ನಡೀತಾ ಇದೆ. ಒಂದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ, ಇನ್ನೊಂದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಜೀವ ರಸಾಯನಶಾಸ್ತ್ರದಲ್ಲಿ ನಾವು MSc ಕೊಡ್ತಿದ್ದೀವಿ. ಗ್ರಂಥಾಲಯ ಶಾಸ್ತ್ರದಲ್ಲಿ ನಾವು MSc ಕೊಡ್ತಾ ಇದ್ದೀವಿ. ಇಲ್ಲಿ ಒಂದು ವಿಶೇಷ ಗ್ರಂಥಾಲಯ ಶಾಸ್ತ್ರದಲ್ಲಿ ಏನಿದೆ ಅಂದರೆ, ನೀವು 1 ವರ್ಷ ಗ್ರಂಥಾಲಯ ಶಾಸ್ತ್ರದಲ್ಲಿ ನೀವು ಅಭ್ಯಾಸ ಮಾಡಿದ್ರೆ ನಿಮಗೆ B.Lib ಸಿಗುತ್ತೆ. 2 ವರ್ಷ ನೀವು ಅಧ್ಯಯನ ಮಾಡಿದ್ರೆ ನಿಮಗೆ M.Lib ಸಿಗುತ್ತೆ. ಅದೇ ರೀತಿಯಾಗಿ ಉಡುಪು ತಂತ್ರಜ್ಞಾನ ವಿಷಯವಾಗಿ ನೀವು MSc ಮಾಡ್ಬೋದು. ವಿದ್ಯುನ್ಮಾನ ವಿಭಾಗದಲ್ಲಿ MSc ಮಾಡಬಹುದು. ಆಹಾರ ತಂತ್ರಜ್ಞಾನ ಅಂತ ಹೊಸದಾಗಿ ಶುರು ಮಾಡಿದ್ದೀವಿ, ಆ ವಿಷಯದಲ್ಲಿ ನೀವು MSc ಮಾಡ್ಬೋದು. ಯೋಗ ವಿಷಯದಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ MSc ಇದೆ. ಜೀವಶಾಸ್ತ್ರ ವಿಷಯದಲ್ಲಿ ನಮ್ಮಲ್ಲಿ MSc ಇದೆ. ಅದೇ ರೀತಿಯಾಗಿ ಸಿನಿಮಾ ನಿರ್ಮಾಣದಲ್ಲಿ ಕೂಡ ನಮ್ಮಲ್ಲಿ MSc ಕೋರ್ಸ್ನ ಆಫರ್ ಮಾಡ್ತಿದ್ದೀವಿ.
ಇದುವರೆಗೂ ಯಾವುದೇ ವಿಶ್ವವಿದ್ಯಾಲಯ ಅಷ್ಟೊಂದು ಸಿನಿಮಾ ನಿರ್ಮಾಣದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿರಲಿಲ್ಲ. ಆದರೆ ಬೆಂಗಳೂರು ವಿಶ್ವವಿದ್ಯಾಲಯ ಕಳೆದ 2 ವರ್ಷಗಳಿಂದ ಸಿನಿಮಾ ನಿರ್ಮಾಣದಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸ್ಕೊಂಡು ಕೋರ್ಸ್ಗಳನ್ನ ಕೊಡ್ತಿದೆ. ಚಿತ್ರಲೇಖನ ಮತ್ತು ಚಿತ್ರ ಸಂಚಲನ ವಿಷಯದಲ್ಲೂ ಕೂಡ MSc ಕೋರ್ಸ್ ಇದೆ. ಅದು ಬೇಸಿಕಲಿ ಗ್ರಾಫಿಕ್ಸ್ ಆ್ಯಂಡ್ ಅನಿಮೇಷನ್ನಲ್ಲಿ. ಈಗ ಇದು ಮೀಡಿಯಾ ಡಿಪಾರ್ಟ್ಮೆಂಟು ಚಿತ್ರ ನಿರ್ಮಾಣ ಮತ್ತು ಚಿತ್ರಲೇಖನ ಮತ್ತು ಚಿತ್ರ ಸಂಚಲನ ಎರಡೂ ವಿಷಯಗಳಲ್ಲಿ MSc ಕೊಡ್ತಾ ಇದೆ. ಸಾಕಷ್ಟು ಬೇಡಿಕೆ ಕೂಡ ಇದೆ ಗ್ರಾಫಿಕ್ಸ್ ಆ್ಯಂಡ್ ಅನಿಮೇಷನ್ ಕೋರ್ಸ್ಗೆ. ನಮ್ಮಲ್ಲಿ ನಮ್ಮಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಡಿಪಾರ್ಟ್ಮೆಂಟಿಂದ ನಡೆಸ್ತಿರೋ ಈ 2 ಕೋರ್ಸ್ಗಳು. ಅಣು ಸಂಬಂಧಿ ಜೀವ ವಿಜ್ಞಾನ ಕೋರ್ಸ್ ಕೂಡ ನಡೀತಾ ಇದೆ. ಅದು ಮೈಕ್ರೋಬಯಾಲಜಿ. ಮೈಸೂರು ವಿಶ್ವವಿದ್ಯಾಲಯ ಬಿಟ್ಟರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆಸ್ತಿರೋ ಒಂದು ಕೋರ್ಸ್ ಇದು. ಅದೇ ರೀತಿಯಾಗಿ ಮಾನಸಿಕ ಸಲಹಾ ಸೇವೆ ಸೈಕಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಸೈಕಾಲಜಿಕಲ್ ಕೌನ್ಸ್ಲಿಂಗ್ ಬಗ್ಗೆ ಒಂದು ಸಪ್ರೇಟ್ ಕೋರ್ಸ್ ಕೂಡ ನಮ್ಮಲ್ಲಿದೆ. ಈಗ ನೀವು ಭೌತಶಾಸ್ತ್ರ ವಿಷಯದಲ್ಲಿ ನಾವು ಅವಲೋಕನೆ ಮಾಡಿ ನೋಡಿದಾಗ ಮತ್ತೆ ನಾನು ಹೇಳ್ತೀನಿ ಯಾವ್ಯಾವ ವಿಷಯದಲ್ಲಿ ನಾವು ಇದನ್ನ ಬಗ್ಗೆ ಚರ್ಚೆ ಮಾಡ್ತಿದ್ದೀನಿ ಅಂತ. ಮತ್ತೆ ನಾನು ಯಾಕೆ ಯಾವ್ಯಾವ ವಿಷಯನ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಿದ್ದೀನಿ ಅಂದರೆ, ನಾವು ಇಲ್ಲಿ ಸೇರಿರೋದು ಏನಕ್ಕೆ ಅಂದರೆ ನಮಗೆ ಸ್ನಾತಕೋತ್ತರ ಪದವಿ ಏನಕ್ಕೆ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಆ ಸ್ನಾತಕೋತ್ತರ ಪದವಿ ಏನಕ್ಕೆ ಅವಶ್ಯಕತೆ ಅನ್ನೋದಕ್ಕೆ ತಿಳಿಸೋದಕ್ಕೋಸ್ಕರ ನಾನು ಯಾವ್ಯಾವ ವಿಭಾಗದಲ್ಲಿ ಏನೇನು ಕೋರ್ಸನ್ನ ನಾವು ಕಲಿತಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನೀವು ಫಿಸಿಕ್ಸ್ನ ತೆಗೆದುಕೊಂಡ್ರೆ ಫಿಸಿಕ್ಸ್ ಬರೀ ಫಿಸಿಕ್ಸ್ ಅಷ್ಟೇ ಸೀಮಿತ ಆಗಿಲ್ಲ. ಸಿ ಪ್ರೋಗ್ರಾಮಿಂಗ್ ಮತ್ತು ಮ್ಯಾಥಮೆಟಿಕ್ಸ್ನ ನಾವು ಫಿಸಿಕ್ಸಲ್ಲಿ ಕಲಿಸ್ತೀವಿ. ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ಸ್ ಕೂಡ ಕಲಿಸ್ತಿದ್ದೀವಿ. ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಮತ್ತು ಡಿವೈಸಸ್ ಬಗ್ಗೆ, ಕ್ಲಾಸಿಕ್ ಮೆಕ್ಯಾನಿಕ್ಸ್ ಬಗ್ಗೆ ನಾವು ತಿಳ್ಕೊಡ್ತೀವಿ. ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಇಂಜಿನಿಯರಿಂಗ್ ವಿಭಾಗಕ್ಕೆ ಸೂಕ್ತವಾದ ಒಂದು ವಿಷಯ ಇದು. ಅಟ್ಮಾಸ್ಫಿರಿಕ್ ಫಿಸಿಕ್ಸ್ ಮತ್ತು ಆಸ್ಟ್ರೋಫಿಸಿಕ್ಸ್ ಬಗ್ಗೆ ನಾವು ತಿಳ್ಕೊತೀವಿ. ನಮ್ಮಲ್ಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ಗೆ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ಬಂದಿದೆ ಇಸ್ರೋನಿಂದ ಬಂದಿರೋ ಒಂದು ಪ್ರಾಜೆಕ್ಟ್ಸಿಂದ ನಾವು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾಯಿದ್ದೀವಿ. ನಾವು ಮಾರ್ಸ್ ಮಿಷನ್ ಬಗ್ಗೆ ಆಗಲಿ ಅಥವಾ ಮೂನ್ ಮಿಷನ್ ಬಗ್ಗೆ ಆಗಲಿ ಕೂಡ ನಾವು ನಮ್ಮದೇ ಆದ ಒಂದು ಕಾಣಿಕೆಯನ್ನು ಇಸ್ರೋಗೆ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಲ್ಯಾಬ್ ಕೋರ್ಸ್ಗಳು ಜಾಸ್ತಿ ಇರುತ್ತೆ ಸೈನ್ಸ್ ಬಂದಾಗ. ಜನರಲ್ ಫಿಸಿಕ್ಸ್ ಲ್ಯಾಬ್ ಆಗಲಿ ಅಥವಾ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ ಆಗಲಿ ಮೊದಲನೇ ಸೆಮಿಸ್ಟರ್ನಲ್ಲಿ ನಾವು ತಿಳ್ಕೊತೀವಿ. 2ನೇ ಸೆಮಿಸ್ಟರ್ನಲ್ಲಿ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಬಗ್ಗೆ ತಿಳ್ಕೊತೀವಿ. ಮೊದಲನೇ ಸೆಮಿಸ್ಟರ್ನಲ್ಲಿ ಕ್ಲಾಸಿಕ್ ಮೆಕ್ಯಾನಿಕ್ಸ್ ಬಗ್ಗೆ ತಿಳ್ಕೊತೀವಿ. 2ನೇ ಸೆಮಿಸ್ಟರ್ನಲ್ಲಿ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಬಗ್ಗೆ ತಿಳ್ಕೊತೀವಿ. ಅದೇ ರೀತಿ ಎಲೆಕ್ಟ್ರೋಡೈನಮಿಕ್ಸ್ ಬಗ್ಗೆ ತಿಳ್ಕೊತೀವಿ. ಮತ್ತು ಮ್ಯಾಥಮೆಟಿಕ್ಸ್ ಮತ್ತು ಕಂಟಿನ್ಯೂ ಆಗುತ್ತೆ. ಇಲ್ಲಿ 2 ವರ್ಷಗಳಲ್ಲಿ ಕೂಡ ಕಂಪ್ಯೂಟರ್ ಲ್ಯಾಬ್ ಇರುತ್ತೆ. 3ನೇ ಸೆಮಿಸ್ಟರ್ನಲ್ಲಿ ನಾವು ಸ್ಪೆಷಲೈಸೇಷನ್ನ ಕಾಣಿಸ್ತೀವಿ. ನಾವು ಮೊದಲೇ ಹೇಳ್ದಂಗೆ ನಾವು ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಸ್ಪೆಷಲೈಸೇಷನ್ನ ಆಫರ್ ಮಾಡ್ತೀವಿ. ಒಂದು ಅಟಾಮಿಕ್ ಫಿಸಿಕ್ಸ್ ಬಗ್ಗೆ, ಇನ್ನೊಂದು ನ್ಯೂಕ್ಲಿಯರ್ ಫಿಸಿಕ್ಸ್ ಬಗ್ಗೆ, ಆಮೇಲೆ ಇನ್ನೊಂದು ಅಟ್ಮಾಸ್ಫಿಯರಿಕ್ ಫಿಸಿಕ್ಸ್ ಬಗ್ಗೆ ಸ್ಪೆಷಲೈಸೇಷನ್ನ ನಾವು ಕೊಡ್ತಿದ್ದೀವಿ. ಈ ಎಲ್ಲ ಸ್ಪೆಷಲೈಸೇಷನ್ನ ನಾವು 3ನೇ ಮತ್ತು 4ನೇ ಸೆಮಿಸ್ಟರ್ನಲ್ಲಿ ಓದ್ತೀವಿ. ಒಂದು ಅಟಾಮಿಕ್ ಮಾಲಿಕ್ಯುಲರ್ ಫಿಸಿಕ್ಸ್ ಬಗ್ಗೆ, ನ್ಯೂಕ್ಲಿಯರ್ ಫಿಸಿಕ್ಸ್ ಬಗ್ಗೆ, ಮತ್ತು ಕಂಡೆನ್ಸ್ಡ್ ಮ್ಯಾಟರ್ ಬಗ್ಗೆ, ಮತ್ತು ಅದ್ರ ಬಗ್ಗೆ ಇರೋ ಎಲೆಕ್ಟಿವ್ಸ್ನ ಕೂಡ ನಾವು ತಿಳ್ಕೊತೀವಿ. ಅದೇ ರೀತಿಯಾಗಿ ಆಸ್ಟ್ರೋಫಿಸಿಕ್ಸ್ನ ಕೂಡ ನಾವು 3ನೇ ಸೆಮಿಸ್ಟರ್ನಲ್ಲಿ ಓದ್ತೀವಿ. ಇವುಗಳೆಲ್ಲ ಮತ್ತೆ ಕಂಟಿನ್ಯೂ ಆಗುತ್ತೆ ಸ್ಪೆಷಲೈಸೇಷನ್ನು. ಈ 2ನೇ ವರ್ಷದಲ್ಲಿ ತೊಗೊಳ್ಳೋ ಸ್ಪೆಷಲೈಸೇಷನ್ನು ನಮಗೆ ಫೈನಲ್ ಸ್ಪೆಷಲೈಸೇಷನ್ ಆಗುತ್ತೆ. ಇದರ ಜೊತೆಗೆ ನಾವು ಇನ್ನಷ್ಟು ಬೇರೆ ವಿಷಯಗಳನ್ನ ಕೂಡ ನಾವು ಚರ್ಚೆ ಮಾಡ್ತೀವಿ. ಒಂದು ಲೇಸರ್ಸ್ ಮತ್ತು ಆಪ್ಟಿಕ್ಸ್ ಬಗ್ಗೆ, ಈಗೇನು ಆಪ್ಟಿಕಲ್ ಫೈಬರ್ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡ್ತಿದ್ದೀವಿ. ಇಡೀ ವಿಶ್ವ ಏನು ಆಪ್ಟಿಕಲ್ ಫೈಬರ್ನಿಂದ ನಡೀತಾ ಇದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅದೇ ರೀತಿಯಾಗಿ ಮೆಟೀರಿಯಲ್ ಸೈನ್ಸ್ ಬಗ್ಗೆ ನಾವು ಕೂಡ ಚರ್ಚೆ ಮಾಡ್ತಿದ್ದೀವಿ. ಈ ಎಲ್ಲ ವಿಷಯಗಳನ್ನ ನಾವು MSc ಫಿಸಿಕ್ಸ್ನಲ್ಲಿ ಚರ್ಚೆ ಮಾಡ್ತೀವಿ. ಈಗ ಇದನ್ನು ಯಾವ್ಯಾವ ಕೋರ್ಸ್ನ ನಾನು ಹೇಳಿದೆ. MSc ಫಿಸಿಕ್ಸ್ ಮಾಡಬೇಕಾದ್ರೆ ನಿಮಗೆ BScನಲ್ಲಿ ಫಿಸಿಕ್ಸ್ ಓದಿರಬೇಕಾಗಿರುತ್ತೆ. BSc ಫಿಸಿಕ್ಸ್ನಲ್ಲಿ ಮಿನಿಮಮ್ 40% ಬೇಕಾಗಿರುತ್ತೆ. ಮತ್ತು ಫಿಸಿಕ್ಸ್ ವಿಷಯದಲ್ಲಿ ಮಾತ್ರ 50% ನಿಮಗೆ ಅವಶ್ಯಕತೆ ಇರುತ್ತೆ. ಇಲ್ಲಿ ನಮ್ಮಲ್ಲಿರೋದು ಸೀಟ್ಗಳು ತುಂಬ ಕಡಿಮೆ ಇರುತ್ತೆ. MSc ಫಿಸಿಕ್ಸಲ್ಲಿ 46 ಸೀಟ್ಗಳು ಮಾತ್ರ ಇರುತ್ತೆ. ಮತ್ತು ಅಧಿಕ ಶುಲ್ಕ ಇರೋ ಒಂದು 8 ಸೀಟ್ಗಳನ್ನ ನಾವು ಇಟ್ಕೊಂಡಿದ್ದೀವಿ. ಇಲ್ಲೂ ಕೂಡ ನಮ್ಮದು ಫೀಸು ತುಂಬ ಕಡಿಮೆ ಇದೆ. ಕೇವಲ 10,000 ಮಾತ್ರ ನಮ್ಮ ಫೀಸು. ವಾಣಿಜ್ಯ ವಿಭಾಗದಲ್ಲಿ ನಾವು 3 ಕೋರ್ಸ್ಗಳನ್ನ ನಾವು ನಡೆಸ್ತೇವೆ.
ಎಮ್ ಕಾಮ್ FA, ಎಮ್.ಕಾಮ್ IB ಮತ್ತು MTTM ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಎಮ್.ಕಾಮಲ್ಲಿ ನಾವು ಸಾಕಷ್ಟು ಅಫಿಲಿಯೇಟೆಡ್ ಕಾಲೇಜ್ ಇರೋದ್ರಿಂದ ಸರಿಸುಮಾರು 1000 ಸೀಟ್ಗಳು ಎಮ್.ಕಾಮಲ್ಲಿದ್ದಾವೆ. ಯಾಕಂದರೆ ಎಲ್ಲ ಅಫಿಲಿಯೇಟೆಡ್ ಕಾಲೇಜನ್ನ ಸೇರಿಸಿ ನಾವು ಕೌನ್ಸ್ಲಿಂಗು ಒಂದು ಕಡೆ ಮಾಡ್ತಿರೋದ್ರಿಂದ ನಮ್ಮಲ್ಲಿ 1000 ಸೀಟ್ಗಳು ವಿಶ್ವವಿದ್ಯಾಲಯದಲ್ಲಿದೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೇವಲ 42 ಸೀಟ್ಗಳು ಮಾತ್ರ ಇರುತ್ತೆ. ಇಲ್ಲೂ ಕೂಡ ನಮ್ಮ ಫೀಸು ಸರಿಸುಮಾರು 10,000ಗಳಿರುತ್ತೆ. ಇದನ್ನು ಹೊರತುಪಡಿಸಿ ನಾವು ಶಿಕ್ಷಣ ವಿಷಯವಾಗಿ ದೈಹಿಕ ಶಿಕ್ಷಣದಲ್ಲಿ MPEd ಮತ್ತು BPEd 2 ಕೋರ್ಸ್ಗಳನ್ನ ಆಫರ್ ಮಾಡ್ತೀವಿ. ಶಿಕ್ಷಣದಲ್ಲಿ M.Ed ಕೋರ್ಸ್ನ ನಾವು ಆಫರ್ ಮಾಡ್ತಿದ್ದೀವಿ. M.Ed ಕೋರ್ಸಲ್ಲಿ ಯಾವುದೇ ಅಫಿಲಿಯೇಟೆಡ್ ಕಾಲೇಜ್ ಇರೋದಿಲ್ಲ, ಕೇವಲ 36 ಸೀಟ್ಗಳು ಮಾತ್ರ ನಮ್ಮಲ್ಲಿರುತ್ತೆ. ಅದಕ್ಕೆ B.Ed ಅವಶ್ಯಕತೆ ಇರುತ್ತೆ. B.Edಲ್ಲಿ ಸರಾಸರಿ 50 ಅಂಕಗಳು ನಮಗೆ ಬೇಕಾಗಿರುತ್ತೆ. ಈ ಎಲ್ಲ ವಿಷಯಗಳನ್ನ ನಾವು ನೋಡಿದಾಗ ನಾವು ಏನು ತಿಳ್ಕೋಬೇಕು ಅಂದರೆ, ನಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ನಾನು ಕನ್ನಡ ತೊಗೊಂಡೆ, ಇಂಗ್ಲೀಷ್ ತೊಗೊಂಡೆ, ಫಿಸಿಕ್ಸ್ ತೊಗೊಂಡೆ, ಅದೇ ರೀತಿಯಾಗಿ ಹಿಸ್ಟ್ರಿನ ನಾವು ತೊಗೊಂಡು ನೋಡಿದಾಗ ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ನ ಯಾಕೆ ಕಲ್ತ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಯಾಕೆ ಜಾಯಿನ್ ಆಗಬೇಕು ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಲ್ಲಿ ಏನು ಮಾಡ್ತೀವಿ ಅಂದರೆ, ಒಂದು ವಿಷಯ ಬಗ್ಗೆ ಎಲ್ಲ ಆಯಾಮಗಳನ್ನ ನಾವು ಚರ್ಚೆ ಮಾಡ್ತೀವಿ. ಒಂದು ವಿಷಯ ಫಿಸಿಕ್ಸ್ ಅಂತ ಇದ್ದರೆ ಆ ಫಿಸಿಕ್ಸ್ನ ಎಲ್ಲ ಆಯಾಮಗಳಲ್ಲಿ ಚರ್ಚೆ ಮಾಡ್ತೀವಿ, ಅಥವಾ ಹಿಸ್ಟ್ರಿ ಅಂತ ಇದ್ದರೆ ಹಿಸ್ಟ್ರಿನ ಎಲ್ಲ ಆಯಾಮಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಸೊ ಅದು ನಮಗೆ ಅವಶ್ಯಕತೆ ಇರುತ್ತೆ. ಅದೇ ರೀತಿಯಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಒಂದು ಫಿಸಿಕ್ಸ್ ಇದ್ದರೂ ಅದಕ್ಕೆ ಫಿಸಿಕ್ಸಲ್ಲಿ ಹಿಸ್ಟ್ರಿ ಆಗಿತ್ತು, ಹಾಗೆ ಅದರದ್ದು ಪ್ರೆಸೆಂಟ್ ಏನಿದೆ, ಮತ್ತು ಪ್ರೆಸೆಂಟಲ್ಲಿ ಯಾವುದೇ ಒಂದು ವಿಷಯ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಫ್ಯೂಚರಲ್ಲಿ ಫಿಸಿಕ್ಸ್ನ ಹೇಗೆ ಉಪಯೋಗಿಸ್ಬೋದು ಅನ್ನೋದನ್ನು ನಾವು ತಿಳ್ಕೊತೀವಿ. ಅದೇ ರೀತಿಯಾಗಿ ಒಂದು ಮನುಕುಲದ ಬೆಳವಣಿಗೆಗಳ ಬಗ್ಗೆ ಒಂದು ವಿಷಯ ಯಾಕೆ ಪ್ರಸ್ತುತ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತೀವಿ. ಇತಿಹಾಸ ಯಾಕೆ ಪ್ರಸ್ತುತ, ಕನ್ನಡ ಸಾಹಿತ್ಯ ಯಾಕೆ ಪ್ರಸ್ತುತ, ಇಂಗ್ಲೀಷ್ ಸಾಹಿತ್ಯ ಯಾಕೆ ಪ್ರಸ್ತುತ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಲ್ಲಿ ತಿಳ್ಕೊತೀವಿ. ಇದೇ ಒಂದು ವಿಷಯಕ್ಕೆ ನಾವು ಪೋಸ್ಟ್ ಗ್ರ್ಯಾಜುಯೇಷನ್ನ ಅಡ್ಮಿಟ್ ಆಗಬೇಕು ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸಲ್ಲಿ ನಾವು ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡೋದಿಲ್ಲ. ಆದರೆ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಬಂದಾಗ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡ್ತಿದ್ದೀವಿ. ಅದೇ ರೀತಿಯಾಗಿ ವಿಷಯಗಳನ್ನ ಕೇವಲ ಒಂದು ಆಯಾಮದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಆಯಾಮಗಳಲ್ಲೂ ಕೂಡ ನೋಡ್ತಿರೋದ್ರಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ಸು ತುಂಬ ಇಂಪಾರ್ಟೆಂಟ್ ಅಂತ ನಮಗೆ ಅನಿಸುತ್ತೆ. ಈಗ ಮೀಸಲಾತಿ ಪ್ರಮಾಣ ನೋಡಿದ್ರೆ ನಾವು ಯಾವ್ಯಾವ ಮೀಸಲಾತಿನ ಎಷ್ಟೆಷ್ಟು ಕೊಡ್ತಿದ್ದೀವಿ ಅಂತ ನಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಲ್ಲಿ ಪರಿಶಿಷ್ಟ ಜಾತಿಗೆ 15%, ಇದು ನಾವು ನೋಟಿಫಿಕೇಷನ್ ಮಾಡಿರೋದು. ಹೊಸದಾಗಿ ಸರ್ಕಾರ ಏನು ಹೇಳಿದೆ ಪರಿಶಿಷ್ಟ ಜಾತಿಗೆ ಹೆಚ್ಚಿಗೆ ಮಾಡಿರೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಪರಿಶಿಷ್ಟ ಜಾತಿಗೆ 15%, ಪಂಗಡಕ್ಕೆ 3%, ಕ್ಯಾಟಗರಿ 1ಗೆ 4%, 2Aಗೆ 15%, 2Bಗೆ 4%, 3Aಗೆ 4% ಮತ್ತು 3Bಗೆ 5% ಮೀಸಲಾತಿ ಇಟ್ಕೊಂಡಿದ್ದೀವಿ. ಇಷ್ಟೇ ಅಲ್ಲದೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ನಾವು ಇದಕ್ಕೆ ಮೀರಿ ಬೇರೆ ಬೇರೆ ಮೀಸಲಾತಿ ಕೂಡ ನಾವು ಇಟ್ಟಿದ್ದೀವಿ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ 5% ಮೀಸಲಾತಿ ಇಟ್ಟಿದ್ದೀವಿ. ನಮ್ಮ ಸೀಟ್ಗಳನ್ನ ಹೊರತುಪಡಿಸಿ ಇದು ಇರುವ ಸೀಟ್ಗಳು. ಗ್ರಾಮೀಣ ವಿದ್ಯಾರ್ಥಿಗಳಿಗೆ 5% ಸೀಟ್ನ ಮೀಸಲಿಟ್ಟಿದ್ದೀವಿ. ಕ್ರೀಡೆಗೆ ಒಂದು ಪ್ರತಿ ವಿಭಾಗದಲ್ಲೂ ನಾವು ಇದನ್ನು ಕೊಡ್ತಿದ್ವಿ. ಕ್ರೀಡೆಗೆ ಉತ್ತೇಜನ ಕೊಡಬೇಕು ಅನ್ನೋದು ನಮ್ಮ ಒಂದು ದೃಷ್ಟಿಕೋನ. ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿರೋರಿಗೆ ಮೀಸಲಾತಿ ಇಡಬೇಕು ಅನ್ನೋದು ನಮ್ಮದೊಂದು ದೃಷ್ಟಿಕೋನ. ಕ್ರೀಡೆಗೆ, ಸಾಂಸ್ಕೃತಿಕ ವಿಷಯವಾಗಿ ಅಥವಾ ರಕ್ಷಣಾ ಸೇವೆಯಲ್ಲಿರೋ ಒಬ್ಬ ವ್ಯಕ್ತಿಗಳ ಚಿಲ್ಡ್ರನ್ಗೆ ಒಂದು ಸೀಟನ್ನು, NCC ಕ್ಯಾಡರ್ ಇದ್ದರೆ, C ಕ್ಯಾಡರ್ ಇದ್ದರೆ ಅವ್ರಿಗೆ ಒಂದು ಮೀಸಲಾತಿ ಇಟ್ಟಿದ್ದೀವಿ ಪ್ರತಿಯೊಂದು ವಿಭಾಗದಲ್ಲೂ. NSSಗೆ ಒಂದು ಮೀಸಲಾತಿ, ಮತ್ತು ಸಿಂಗಲ್ ಗರ್ಲ್ ಚೈಲ್ಡ್ ಇದ್ದರೆ, ಒಂದು ಪೋಷಕರಿಗೆ ಒಂದೇ ಒಂದು ಹೆಣ್ಣು ಮಗು ಇದ್ದರೆ ಅವ್ರಿಗೂ ಕೂಡ ನಾವು ಒಂದು ಸೀಟನ್ನು ಪ್ರತಿಯೊಂದು ವಿಭಾಗದಲ್ಲಿ ಮೀಸಲಾತಿ ಮಾಡಿದ್ದೀವಿ. ಈ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಂಗಳಮುಖಿಯರಿಗೆ ಮೀಸಲಾತಿ ಕೊಟ್ಟಿದ್ದು ಬೆಂಗಳೂರು ವಿಶ್ವವಿದ್ಯಾಲಯ. ಟ್ರಾನ್ಸ್ಜೆಂಡರ್ಗೆ ಒಂದು ಸೀಟ್ನ ಎಲ್ಲ ವಿಭಾಗದಲ್ಲಿ ಮೀಸಲಾತಿ ಇಟ್ಟಿದ್ದೀವಿ. ಕಾಶ್ಮೀರ ವಲಸಿಗರಿಗೆ ನಾವು 5% ಮೀಸಲಾತಿ ಇಟ್ಟಿದ್ದೀವಿ. ವಿಕಲಚೇತನರಿಗೆ 3% ಮೀಸಲಾತಿ ಇಟ್ಟಿದ್ದೀವಿ. ನಮ್ಮಲ್ಲಿ ಯಾವುದೇ ವಿದೇಶಿಯರು ಬಂದರೂ ಕೂಡ ಅವರನ್ನು ನಾವು ಅಡ್ಮಿಟ್ ಮಾಡ್ಕೋತೀವಿ. ಅದಕ್ಕೆ ಯಾವುದೇ ಒಂದು ಲಿಮಿಟೇಷನ್ ಇಲ್ಲ. 5 ಜನ ವಿದೇಶಿಯರು ಬಂದರೆ 5 ಜನ ವಿದೇಶಿಯರನ್ನು ನಾವು ತೆಗೆದುಕೊಳ್ತೇವೆ.
ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ವಿದೇಶಿ ವಿದ್ಯಾರ್ಥಿಗಳಿದ್ದಾರೆ. ಸ್ವಾಯತ್ತ ಕಾಲೇಜುಗಳಿಗೆ 5% ಮೀಸಲಾತಿ ಇಟ್ಟಿದ್ದೀವಿ. ಹೈದರಾಬಾದ್ ಕರ್ನಾಟಕಕ್ಕೆ 10%, ಮತ್ತು ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ 1%, ಮತ್ತು ಬೇರೆ ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕದಲ್ಲಿ ಓದಿದರೆ ಅವ್ರಿಗೆ 1 ಸೀಟನ್ನು ನಾವು ನಿಗದಿ ಮಾಡ್ತೀವಿ. ನಾನು ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ, ಒಂದು ಪ್ರಶ್ನೆ ನಿಮ್ಮನ್ನು ಕಾಡ್ಬೋದು, ನಾವು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲೇ ಏಕೆ ಸ್ನಾತಕೋತ್ತರ ಪದವಿನ ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಏನಾದರೂ ಇದ್ದರೆ ಅದಕ್ಕೆ ಉತ್ತರ ಇಲ್ಲಿದೆ. ನಮ್ಮಲ್ಲಿ ನುರಿತ ಶಿಕ್ಷಕರಿದ್ದಾರೆ. ನಮ್ಮಲ್ಲಿ ಸುಮಾರು 233 ಪರ್ಮನೆಂಟ್ ಟೀಚರ್ಸ್ ಇದ್ದಾರೆ. ಅದರಲ್ಲಿ ಪ್ರಾಧ್ಯಾಪಕರು 127 ಜನ ಇದ್ದಾರೆ. ಪ್ರಾಧ್ಯಾಪಕರೇ 56% ಇದ್ದಾರೆ. ಸಹ ಪ್ರಾಧ್ಯಾಪಕರು 56 ಜನ ಇದ್ದಾರೆ. ಸಹಾಯಕ ಪ್ರಾಧ್ಯಾಪಕರು 46 ಜನ ಇದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ ಸಾಕಷ್ಟು ಜನ ಶಿಕ್ಷಕರು ಇರೋದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾತ್ರ. ಇದನ್ನು ಉಳಿದು ಇವರೆಲ್ಲ ಶಿಕ್ಷಕರು ಕೂಡ ಮಿನಿಮಮ್ ಕ್ವಾಲಿಫಿಕೇಷನ್ PhD ಆಗಿದೆ. ಎಲ್ಲರದು ಶಿಕ್ಷಕರದು ಮಿನಿಮಮ್ ಕ್ವಾಲಿಫಿಕೇಷನ್ PhD ಆಗಿದೆ. ಇದನ್ನು ಹೊರತುಪಡಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಜನ ಗೆಸ್ಟ್ ಫ್ಯಾಕಲ್ಟಿ ಕೆಲಸ ಮಾಡ್ತಿದ್ದಾರೆ. ಆ ಗೆಸ್ಟ್ ಫ್ಯಾಕಲ್ಟಿ ಇದೆಲ್ಲ ಮಿನಿಮಮ್ ಕ್ವಾಲಿಫಿಕೇಷನ್ನು ನೆಟ್ ಇರುತ್ತೆ, ಸ್ಲೆಟ್ ಇರುತ್ತೆ, ಅಥವಾ PhD ಇರುತ್ತೆ. ಸೊ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ಅತ್ಯಂತ ನುರಿತ ಶಿಕ್ಷಕರಿದ್ದಾರೆ. ಆದ್ದರಿಂದ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನೀವು ಸ್ನಾತಕೋತ್ತರ ಪದವಿ ಮಾಡೋದರಲ್ಲಿ ತುಂಬಾ ಒಂದು ಅಡ್ವಾಂಟೇಜ್ ಇದೆ. ನಮ್ಮದು NAC ಗ್ರೇಡು A ಆಗಿರುತ್ತೆ. ಮೊದಲನೇ ಬಾರಿಗೆ 2022ನಲ್ಲಿ ನಮ್ಮದು 5 ಸ್ಟಾರ್ ಇತ್ತು. 2008ಅಲ್ಲಿ ಮತ್ತೆ A ಗ್ರೇಡ್ ತೊಗೊಂಡ್ವಿ. 2016ನಲ್ಲಿ A ಗ್ರೇಡ್ ತೊಗೊಂಡ್ವಿ. ಈಗ ಮತ್ತೆ ನಾವು NACಗೆ ಹೋಗ್ತಾ ಇದ್ದೀವಿ. ಇದಕ್ಕಿಂತ ಉತ್ತಮವಾದ ಒಂದು ಗ್ರೇಡ್ ಬರುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ನಮ್ಮಲ್ಲಿ ಶಿಕ್ಷಕರು ಸಾಕಷ್ಟು ಪ್ರಾಜೆಕ್ಟ್ಸ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಸರಿಸುಮಾರು 12,63,748 ರೂಪಾಯಿಗಳಷ್ಟು ನಮ್ಮಲ್ಲಿ ರಿಸರ್ಚ್ ಪ್ರಾಜೆಕ್ಟ್ಸ್ಗಳಿದ್ದಾವೆ. ಅದರಲ್ಲಿ DST ಪರ್ಸ್ದು 7 ಕೋಟಿ ಬಂದಿದೆ. DST ಸರ್ಬ್ದು 1,20,00,000 ಬಂದಿದೆ. DSTನೇ 97 ಲಕ್ಷ. ಮತ್ತು ಇದೇ ರೀತಿಯಾಗಿ ಬೇರೆ ಬೇರೆ ಸಂಸ್ಥೆಗಳು, ಇಸ್ರೋ ಕೂಡ ನಮಗೆ ಸಾಕಷ್ಟು ಫಂಡಿಂಗ್ ಮಾಡಿದೆ. ICCR ಕೂಡ ನಮಗೆ, ICSSR ಕೂಡ ನಮಗೆ ಸಾಕಷ್ಟು ಫಂಡಿಂಗ್ ಮಾಡಿದೆ. ಬಯೋಡೈವರ್ಸಿಟಿ ವಿಭಾಗ ಕೂಡ ನಮಗೆ ಫಂಡಿಂಗ್ ಮಾಡಿದೆ. ಸೊ ಇವೆಲ್ಲ ಮೊತ್ತ ಸೇರಿಸಿದರೆ ಸರಿಸುಮಾರು 12 ಕೋಟಿಗಳಷ್ಟು ಮೊತ್ತದ ರಿಸರ್ಚ್ ಪ್ರಾಜೆಕ್ಟ್ಸ್ನ ನಾವು ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಸಂಶೋಧನೆ ಪ್ರಕಾಶನಗಳು ಇವು ಸ್ಕೋಪಸ್ಗೆ ಸಂಬಂಧಪಟ್ಟಿದ್ದು ಮಾತ್ರ ನಾನು ಹೇಳ್ತಿದ್ದೀನಿ. ಇದನ್ನು ಹೊರತುಪಡಿಸಿ ಸಾಕಷ್ಟು ಪಬ್ಲಿಕೇಷನ್ಸ್ ಇದೆ. ಆ ಪಬ್ಲಿಕೇಷನ್ಸ್ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಬರೀ ಸ್ಕೋಪಸ್ ಪಬ್ಲಿಕೇಷನ್ಸ್ ಅಷ್ಟೇ ನಾನು ಹೇಳ್ತೀನಿ. ಸ್ಕೋಪಸ್ ಪಬ್ಲಿಕೇಷನ್ಸ್ನ ನೀವು ನೋಡಿದ್ರೆ 2017ರಲ್ಲಿ 225 ಸ್ಕೋಪಸ್ ಪಬ್ಲಿಕೇಷನ್ಸ್ ಇದೆ ನಮ್ಮ ಒಂದು ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ. ಅದು ಮೇಲೆ 291 ಆಗಿದೆ 2018ರಲ್ಲಿ. ಇಲ್ಲಿವರೆಗೂ ನಮ್ಮ ಒಂದು ಪಬ್ಲಿಕೇಷನ್ಸು, ರಿಸರ್ಚ್ ಪಬ್ಲಿಕೇಷನ್ಸ್ ಏನಿದೆ ಅದು 214 ಆಗಿದೆ. ಈ ವರ್ಷದಲ್ಲಿ ಮಾತ್ರ ನಮ್ಮ ಪಬ್ಲಿಕೇಷನ್ಸ್ 214 ಇದೆ. ಅದು ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಇದನ್ನು ನಾನು ಸೆಪ್ಟೆಂಬರ್ವರೆಗೂ ಅಷ್ಟೇ ತೆಗೆದುಕೊಂಡಿರೋದು. ಸೊ ಇದೇ ರೀತಿಯಾಗಿ ನೋಡಿದಾಗ ನಮ್ಮ ಪಬ್ಲಿಕೇಷನ್ಸ್ ಕೂಡ ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಪ್ರವೇಶಗಳು ಎಷ್ಟಿದೆ ಅಂತ, ಒಟ್ಟು ಪ್ರವೇಶಗಳನ್ನ ನೋಡಿದ್ರೆ 2017-18ರಲ್ಲಿ 2,480 ಪ್ರವೇಶಗಳನ್ನು ಮಾಡಿದ್ದೀವಿ. 2021-22ರಲ್ಲಿ ನಾವು 1,139 ಸ್ಟೂಡೆಂಟ್ಸ್ನ ನಾವು ತೆಗೆದುಕೊಂಡಿದ್ದೀವಿ. ಇದು ಯಾಕೆ ಕಡಿಮೆ ಆಯಿತು ಅಂದರೆ, ಬೆಂಗಳೂರು ವಿಶ್ವವಿದ್ಯಾಲಯದ ಇನ್ನೊಂದು ಕೊಡುಗೆ ಅಂದರೆ, ನಮ್ಮ ವಿಶ್ವವಿದ್ಯಾಲಯದಿಂದ ಅನೇಕ ವಿಶ್ವವಿದ್ಯಾಲಯಗಳು ಸ್ಥಾಪಿತ ಆಗಿದೆ. ಬೆಂಗಳೂರು ಸಿಟಿ ನಮ್ಮಿಂದ ಶುರುವಾಗಿರೋದು, ಬೆಂಗಳೂರು ನಾರ್ತ್ ನಮ್ಮಿಂದ ಬೇರ್ಪಟ್ಟು ಶುರುವಾಗಿರೋದು, UVC ಯೂನಿವರ್ಸಿಟಿ ನಮ್ಮಿಂದ ಆಗಿರೋದು, ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ನಮ್ಮಿಂದ ಆಗಿರೋದು, ಅಥವಾ ಬೇರೆ ಬೇರೆ ಈ ಥರ 5-6 ವಿಶ್ವವಿದ್ಯಾಲಯಗಳು ಆಗಿರೋದ್ರಿಂದ ನಮ್ಮಲ್ಲಿ ಪ್ರವೇಶ, ನಮ್ಮಲ್ಲಿರೋ ಕಾಲೇಜ್ಗಳು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಹೋಗಿರೋದ್ರಿಂದ ನಮ್ಮಲ್ಲಿ 2021-22ರಲ್ಲಿ ಪ್ರವೇಶ ಕಡಿಮೆ ಆಯಿತು. 1,139 ಆಗಿದೆ. ಈ ವರ್ಷ ನಾವು 1,500 ಅಡ್ಮಿಷನ್ಸ್ನ ಮಾಡ್ತೀವಿ ಅನ್ನೋದನ್ನ ತಿಳ್ಕೊತೀವಿ. ನಮ್ಮಲ್ಲಿ ಪ್ಲೇಸ್ಮೆಂಟ್ ನೋಡಿದ್ರೆ
ಪ್ಲೇಸ್ಮೆಂಟ್ ಕೂಡ ಈ ವರ್ಷ ತುಂಬಾ ಚೆನ್ನಾಗಿತ್ತು. ಈ ವರ್ಷ ನಾವೊಂದು ಪ್ಲೇಸ್ಮೆಂಟ್ ಡ್ರೈವ್ ಮಾಡಿದ್ವಿ. 2021-22ರಲ್ಲಿ 1289 ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾರೆ. 2017-18ರಲ್ಲಿ ಅದು 450 ಇತ್ತು. ಆದರೆ 2021-22ರಲ್ಲಿ ಅದು 1289 ಆಗಿದೆ. ಸೊ ನಮ್ಮ ಪ್ಲೇಸ್ಮೆಂಟು, ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟು ತುಂಬಾ ಚೆನ್ನಾಗಿದೆ. ನಮ್ಗೆ ಎಷ್ಟು ಜನ ಅಡ್ಮಿಷನ್ ಆಗ್ತಿದ್ದಾರೋ ಅದರಲ್ಲಿ ಸುಮಾರು ಜನನ ನಾವು ಪ್ಲೇಸ್ಮೆಂಟ್ ಮಾಡ್ತಿದ್ದೀವಿ. ಅದೇ ರೀತಿ ಅನೇಕ ವಿದ್ಯಾರ್ಥಿಗಳು ನೆಟ್ ಮತ್ತು ಸ್ಲೆಟ್ ಎಕ್ಸಾಮಿನೇಷನ್ ಮಾಡಿ ಸುಮಾರು ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಸುಮಾರು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ ಅಥವಾ ಅಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತು ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲೇ PhD ಕೂಡ ಸೇರಿಕೊಂಡಿದ್ದಾರೆ. ನಮ್ಮಲ್ಲಿ ಅತ್ಯುತ್ತಮವಾದ ವಸತಿ ಗೃಹಗಳಿದೆ. ನೀವು ನೋಡ್ತಿರ್ಬೋದು, ನಮ್ಮಲ್ಲಿ ಒಟ್ಟು 590 ಕೋಣೆಗಳಿರುವ ವಸತಿ ಗೃಹಗಳಿದೆ. ಅದರಲ್ಲಿ ಒಟ್ಟು ಸಾಮರ್ಥ್ಯ 1394 ವಿದ್ಯಾರ್ಥಿಗಳನ್ನ ನಾವು ವಸತಿ ಗೃಹದಲ್ಲಿ ಸೇರಿಸ್ಬೋದು. ಅದೇ ರೀತಿ ವಿದ್ಯಾರ್ಥಿನಿಯರ ವಸತಿ ಗೃಹಗಳು 394 ಕೋಣೆಗಳಿದೆ. ಅದರಲ್ಲಿ 1300 ವಿದ್ಯಾರ್ಥಿನಿಯರನ್ನ ಕೂಡ ನಾವು ಹಾಸ್ಟೆಲ್ ಅಕಾಮಿಡೇಷನ್ ಕೊಡ್ಬೋದು. ಇದಲ್ಲದೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇನ್ನೂ ಅನೇಕ ವಸತಿ ಗೃಹಗಳಿದೆ. ಅದರಲ್ಲಿ OBC ಬಾಯ್ಸ್ ಹಾಸ್ಟೆಲ್ ಇರ್ಬೋದು, OBC ಗರ್ಲ್ಸ್ ಹಾಸ್ಟೆಲ್ ಇರ್ಬೋದು, ಮೈನಾರಿಟಿ ಬಾಯ್ಸ್ ಹಾಸ್ಟೆಲ್ ಇರ್ಬೋದು ಅಥವಾ ಮೈನಾರಿಟಿ ಗರ್ಲ್ಸ್ ಹಾಸ್ಟೆಲ್ ಇರ್ಬೋದು. ಯಾರಿಗೆ ಒಂದು ವಸತಿ ಗೃಹದ ಅವಶ್ಯಕತೆ ಇದ್ದರೆ ಅಂದರೆ ಬೆಂಗಳೂರು ವಿಶ್ವವಿದ್ಯಾಲಯ ಆ ವಸತಿ ಗೃಹಗಳನ್ನ ಕೊಡೋಕ್ಕೆ ತಯಾರಿದೆ. ನಮ್ಮ ಒಂದು ಕ್ಯಾಂಪಸ್ ಏನಿದೆ 1100 ಎಕರೆ ಕ್ಯಾಂಪಸ್, ಅದು ಜೀವ ವೈವಿಧ್ಯಮಯ ಕ್ಯಾಂಪಸ್ ಅಂತ ನಾವು ಹೇಳ್ಬೋದು. ಅದರಲ್ಲಿ ನಮಗೆ ಸುಮಾರು 400-500 ಎಕರೆ ಬಯೋಡೈವರ್ಸಿಟಿ ಕಾಡು ಇದೆ. 400-500 ಎಕರೆ ಕಾಡಿದೆ. ಅದರಲ್ಲಿ ಒಂದು 7 ತಡೆಗುಂಡಿಗಳಿದೆ, ಒಂದು ಒಳ್ಳೆ ಕಲ್ಯಾಣಿ ಕೂಡ ಇದೆ, ಮತ್ತು ಸಾಕಷ್ಟು ರೀಜುವಿನೇಟಿಂಗ್ ಬೋರ್ವೆಲ್ಸ್ಗಳಿದ್ದಾವೆ, ಅದು 8 ಇರ್ಬೋದು, ಮತ್ತು ಕೃಷಿ ಹೊಂಡ ಕೂಡ ಇದೆ. ನಮ್ಮಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ. ಬೆಂಗಳೂರು ವಿಶ್ವವಿದ್ಯಾಲಯನ ಸಾಂಸ್ಕೃತಿಕ ಸಾಗರ ಅಂತ ಹೇಳ್ಬೋದು. ಇತ್ತೀಚೆಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆಸಿಕೊಟ್ಟ ನಾಟಕಗಳ ಪ್ರದರ್ಶನ ಅನೇಕ ಟಿವಿಗಳಲ್ಲಿ ಪ್ರಸಾರ ಆಗಿತ್ತು. ಚಂದನ ಟಿವಿಗಳಲ್ಲಿ ಕಳೆದ ವಾರ ಪ್ರಸಾರ ಆಗಿತ್ತು. ನಮ್ಮ ವಿದ್ಯಾರ್ಥಿಗಳು ಮಾಡಿದ ಒಂದು ನಾಟಕ, ಸರಿಸುಮಾರು 1 ಗಂಟೆ ನಾಟಕ. ಇದೇ ರೀತಿಯಾಗಿ ಅನೇಕ ರೀತಿಯ ಡಾನ್ಸ್ ಪ್ರೋಗ್ರಾಮ್ಗಳನ್ನ ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಳ್ತಿದ್ದೀವಿ. ನಮ್ಮಲ್ಲಿ ಸುಸಜ್ಜಿತವಾದ ಪ್ರಯೋಗಶಾಲೆಗಳಿದೆ. ಇದು ನಾನು ಒಂದು ಸ್ನ್ಯಾಪ್ಶಾಟ್ ಮಾತ್ರ ತೋರಿಸ್ತಾ ಇದ್ದೀನಿ. ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ದು, ಬಾಟ್ನಿ ಡಿಪಾರ್ಟ್ಮೆಂಟಲ್ಲಾಗಲಿ ಅಥವಾ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಾಗಲಿ, ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಾಗಲಿ ಎಲ್ಲ ಎಕ್ವಿಪ್ಮೆಂಟ್ ಇರೋ ಒಂದು ಉತ್ತಮವಾದ ಪ್ರಯೋಗ ಶಾಲೆಗಳಿದೆ. ಅದೇ ರೀತಿಯಾಗಿ ಅನೇಕ ವಿಭಾಗಗಳಲ್ಲಿ ಮ್ಯೂಸಿಯಂಗಳು ಕೂಡ ಇದೆ. ಬಾಟ್ನಿಲಿ ಬಾಟ್ನಿ ಮ್ಯೂಸಿಯಂ ಇದೆ, ಹಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಹಿಸ್ಟ್ರಿ ಮ್ಯೂಸಿಯಂ ಇದೆ, ಕನ್ನಡ ಡಿಪಾರ್ಟ್ಮೆಂಟಲ್ಲಿ ಕನ್ನಡ ಮ್ಯೂಸಿಯಂ ಇದೆ. ಅದೇ ರೀತಿಯಾಗಿ ಝುವಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೂಡ ಮ್ಯೂಸಿಯಂಗಳಿದೆ. ಈ ರೀತಿಯಾಗಿ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಮ್ಯೂಸಿಯಂಗಳಿದೆ. ನಮ್ಮಲ್ಲಿ ವಿಸ್ತಾರವಾದ ಬೋಧನಾ ಕೊಠಡಿಗಳು ಇದ್ದಾವೆ. ಪ್ರತಿಯೊಂದು ವಿಭಾಗದಲ್ಲೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಸೇರಿದಂತಹ ಗ್ರಂಥಾಲಯಗಳಿದೆ. ಆ ಗ್ರಂಥಾಲಯಗಳಲ್ಲಿ ನಮ್ಮ ಪ್ರತಿಯೊಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ಕೊಡ್ತೀವಿ. ವಿದ್ಯಾರ್ಥಿ ಸ್ನೇಹಿ ಕ್ಯಾಂಪಸ್ ನಮ್ಮದು. ಎಲ್ಲ ವಿಭಾಗಗಳಲ್ಲಿ ವಿದ್ಯಾರ್ಥಿ ಮಾರ್ಗದರ್ಶಕರಿದ್ದಾರೆ. ರ್ಯಾಗಿಂಗ್ನ ನಾವು ಸಂಪೂರ್ಣವಾಗಿ ನಿಷೇಧಿಸಿದ್ದೇವೆ. ಅದೇ ರೀತಿಯಾಗಿ ಕುಂದುಕೊರತೆಗಳ ನಿವಾರಣೆ ಸಮಿತಿ ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದೆ. ಅನೇಕ ಸ್ಪೋರ್ಟ್ಸ್ ಇವೆಂಟ್ಸ್ನ ನಾವು ಆರ್ಗನೈಸ್ ಮಾಡ್ತೀವಿ. ಕಲ್ಚರಲ್ ಇವೆಂಟ್ಸ್ ಕೂಡ ನಾವು ಆರ್ಗನೈಸ್ ಮಾಡ್ತೀವಿ. ಈ ಎಲ್ಲ ವಿಷಯಗಳನ್ನ ನೋಡಿದಾಗ ನಾನು ನಿಮಗೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸ್ನಾತಕೋತ್ತರ ಪದವಿಗೆ ಆಹ್ವಾನ ನೀಡ್ತೀನಿ. ಆ ಸ್ನಾತಕೋತ್ತರ ಪದವಿಗೆ ನೀವು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ನವೆಂಬರ್ 14 ಆಗಿರುತ್ತೆ. ನಾವು ಮೊದಲನೇ ಪಟ್ಟಿನ ನವೆಂಬರ್ 24ರಂದು ನಾವು ಬಿಡುಗಡೆ ಮಾಡ್ತೀವಿ. ಮತ್ತು ಫೈನಲ್ ಪಟ್ಟಿನ 30ನೇ ತಾರೀಕು ಬಿಡುಗಡೆ ಮಾಡ್ತೀವಿ. ಮತ್ತು ಕೌನ್ಸ್ಲಿಂಗ್ನ ಡಿಸೆಂಬರ್ 3 ಮತ್ತು 4ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ನಿಮಗೆ ಇನ್ನೂ ಹೆಚ್ಚಿನ ವಿಷಯಗಳು ಏನಾದರೂ ನಿಮಗೆ ಬೇಕಿದ್ದರೆ ಬೆಂಗಳೂರು ಯೂನಿವರ್ಸಿಟಿಯ ಬೆಂಗಳೂರು ವಿಶ್ವವಿದ್ಯಾಲಯದ ವೆಬ್ಸೈಟ್ಗೆ ನೀವು ಹೋಗಿ
www.bangalore.university.ac.in ನಮ್ಮ ವೆಬ್ಸೈಟ್. ನೀವು ಅರ್ಜಿನ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಆದರೆ ಅರ್ಜಿನ ಪ್ರತಿಯೊಂದು ವಿಭಾಗಕ್ಕೆ ಹೋಗಿ ನೀವು ಸಲ್ಲಿಸಬೇಕಾಗಿರುತ್ತೆ. ಪ್ರತಿಯೊಂದು ವಿಭಾಗಕ್ಕೆ ಖುದ್ದು ಸಲ್ಲಿಸಿದಾಗ 3ನೇ ತಾರೀಕು ನಿಮ್ಮನ್ನು ಕೌನ್ಸ್ಲಿಂಗ್ಗೆ ಕರಿತೀವಿ. ನೀವು ಯಾವ ವಿಷಯ ಕೂಡ ಆಯ್ಕೆ ಮಾಡ್ಕೋಬೋದು. ಆದರೆ ಒಂದು ವಿಷಯ ನಾನು ಹೇಳ್ತೀನಿ, ನಿಮ್ಮ ಸಂಪೂರ್ಣ ಬೌದ್ಧಿಕ ಬೆಳವಣಿಗೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ವಿಷಯನ ಕಲ್ತ್ಕೊಳೋದಕ್ಕೆ ಮತ್ತು ನಿಮಗೆ ಅದನ್ನು ಸಂಶೋಧನೆ ಮಾಡೋದಕ್ಕೆ, ಮುಂದೆ ಏನಾದರೂ ಸಂಶೋಧನೆ ಮಾಡಬೇಕು ಅಂತಿದ್ದರೆ ನಿಮಗೆ ಸ್ನಾತಕೋತ್ತರ ಪದವಿ ಬೇಕಾಗಿರುತ್ತೆ. NEP ಪ್ರಕಾರ ಮುಂದೆ ನೀವು 4 ವರ್ಷ ಡಿಗ್ರಿ ಇದ್ದರೂ ಕೂಡ PhD ಮಾಡ್ಬೋದು. ಆದರೆ ಸದ್ಯಕ್ಕೆ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಇದ್ದರೆ ಮಾತ್ರ, ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಇದ್ದರೆ ಮಾತ್ರ PhD ಮಾಡ್ಬೋದು. ಆದ್ದರಿಂದ ನಿಮ್ಮ ಬೌದ್ಧಿಕ ಓವರಾಲ್ ಡೆವಲಪ್ಮೆಂಟ್ಗೋಸ್ಕರ ನೀವು ಸ್ನಾತಕೋತ್ತರ ಪದವಿಗೆ ಸೇರಿ. ಬೆಂಗಳೂರು ವಿಶ್ವವಿದ್ಯಾಲಯ ಸುಮಾರು 58 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನ ಕೊಡ್ತಿದೆ. ನೀವು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಂದು ನಿಮ್ಮ ಬೌದ್ಧಿಕ ಬೆಳವಣಿಗೆಯನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಮತ್ತೊಮ್ಮೆ ಶ್ರೀನಿವಾಸ್ ಅವ್ರಿಗೆ ಮತ್ತು ಪಬ್ಲಿಕ್ ಟಿವಿಯ ಎಲ್ಲ ಒಂದು ವೃಂದದವರಿಗೆ ನನ್ನನ್ನು ಇಲ್ಲಿ ಕರೆಸಿರೋದಕ್ಕೆ, ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ.